ಕರೆಯುತ್ತಾರೆ. ಅದೇ ರೀತಿಯಾಗಿ ಕಲಿಯುಗದಲ್ಲಿ ಈ ಪರ್ವತಕ್ಕೆ ವೆಂಕಟಾಚಲ ಎಂಬುದಾಗಿ 4 ಯುಗಗಳಲ್ಲಿ 4 ಹೆಸರುಗಳನ್ನು ಈ ಶ್ರೇಷ್ಠ ಪರ್ವತ ಅನ್ನೋದು ಹೊಂದಿದೆ ಎಂಬುದಾಗಿ ಹೇಳಿ, ಇಷ್ಟೇ ಅಲ್ಲದೆ ಆ ಮಾಧವ ಎಂಬುವಂತಹ ಬ್ರಾಹ್ಮಣ ಬ್ರಹ್ಮದೇವರ ಒಂದು ವರದಿಂದಾಗಿ ಕಲಿಯುಗದಲ್ಲಿ ತಾನು ಆಕಾಶರಾಜನಾಗಿ ತಾನು ಹುಟ್ಟಿ ತನ್ನ ಮಗಳಾಗಿ ಸಾಕ್ಷಾತ್ ಜಗನ್ಮಾತೆಯಾದ ಮಹಾಲಕ್ಷ್ಮಿ ಅವತಾರ ಮಾಡಿದರೆ ಆಕೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕಾಗಿ ಸಾಕ್ಷಾತ್ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನೇ ಭೂಲೋಕಕ್ಕೆ ಬಂದು ತಾನು ಆ ಆಕಾಶರಾಜನಿಗೆ ಕೃತಾರ್ಥನನ್ನಾಗಿ ಮಾಡುತ್ತಾರೆ ಎಂಬುದಾಗಿ ಇಷ್ಟೆಲ್ಲ ವರವನ್ನೆಲ್ಲವನ್ನೂ ಕೂಡ ಈ ಕಥಾ ಸಂದರ್ಭವನ್ನೆಲ್ಲವನ್ನೂ ಕೂಡ ಜನಕ ಮಹಾರಾಜನಿಗೆ ತಿಳಿಸಿದಾಗ ಆಗ ಜನಕ ಮಹಾರಾಜ ಕೇಳ್ತಾ ಇದ್ದಾನೆ, ಹಿಂದೆ ನೀವು ಹೇಳಬೇಕಾದಾಗ ನೀವಂದ್ರಿ ಶೇಷದೇವರು ತಮ್ಮ ಮದವನ್ನು ಅಹಂಕಾರವನ್ನು ಈ ಪರ್ವತದ ಮೂಲಕವಾಗಿ ತಾವು ಕಳೆದುಕೊಂಡಿದ್ದಾರೆ. ಹಾಗಾಗಿ ಆ ಶೇಷದೇವರ ಒಂದು ಅನುಗ್ರಹ ಮಾಡುವುದಕ್ಕಾಗಿ ಏನಾಯಿತು, ಈ ಪರ್ವತದ ಮೇಲೆ ಪರಮಾತ್ಮನು ಬರುತ್ತಾನೆ ಎಂಬುದಾಗಿ ಹಿಂದೆ ನೀವು ತಿಳಿಸಿಕೊಟ್ಟಿದ್ರಿ. ಆ ವಿಚಾರವನ್ನು ನೀವು ನಮಗೆ ಸ್ಪಷ್ಟವಾಗಿ ವಿಸ್ತಾರವಾಗಿ ಹೇಳಬೇಕು ಎಂಬುದಾಗಿ ಕೇಳಿಕೊಂಡಾಗ ಇಷ್ಟೇ ಅಲ್ಲದೆ ಇನ್ನೂ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ವೈಕುಂಠದಲ್ಲಿ ಇದ್ದವನು ನಿತ್ಯ ಮುಕ್ತ, ಆತನ ಪಾದ ಸೇವೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿರತರಾಗಿರುತ್ತಾರೆ. ಅವನಿಗೆ ಹಾಸಿಗೆ ಯಾರು ಅಂತ ವಿಚಾರ ಮಾಡಬೇಕೇ ಆಗಿಲ್ಲ. 2,000 ನಾಲಿಗೆಗಳಿಂದ ಕೂಡಿರುವಂತಹ 1000 ಹೆಡೆಗಳಿಂದ ಯುಕ್ತನಾದ ಶೇಷದೇವರೇ ಪರಮಾತ್ಮನಿಗೆ ಹಾಸಿಗೆಯಾಗಿ ಇದ್ದಾರೆ. ಹೀಗೆ ಪರಮಾತ್ಮನು ಮುಕ್ತನಾಗಿ ಸಂತುಷ್ಟನಾಗಿ ವೈಕುಂಠ ಲೋಕದಲ್ಲಿ ಇರುವಾಗ ಒಮ್ಮಿಂದೊಮ್ಮೆ ಭೂಲೋಕದ ಮೇಲೆ ಯಾಕೆ ಬಂದಿದ್ದಾನೆ ಪರಮಾತ್ಮ? ಭೂಲೋಕಕ್ಕೆ ಬಂದಿದ್ದೇನೋ ಬಂದಾನ, ಬಂದಿದ್ದು ಈ ಪರ್ವತದ ಮೇಲೆ ಯಾಕೆ ಬರಬೇಕು? ಬಂದು ಇಲ್ಲಿ ತಾನು ಮಾಡಿರುವಂತಹ ಕೆಲಸ ಏನು ಎಲ್ಲವನ್ನೂ ಕೂಡ ನೀವು ನಮಗೆ ತಿಳಿಸಿಕೊಳ್ಳಬೇಕು ಎಂಬುದಾಗಿ ಅವರು ಕೇಳಿಕೊಂಡಾಗ ಶತಾನಂದ ಋಷಿಗಳು ಹೇಳ್ತಾ ಇದ್ದಾರೆ, ಪುರಾತ ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾಹ. ಹಿಂದೆ ಕಶ್ಯಪಾದಿ ಎಲ್ಲ ಸಪ್ತ ಋಷಿಗಳು ಎಲ್ಲರೂ ಕೂಡ ಸೇರಿ ಸುಮಕಂ ಜಾಹ್ನವಿ ತೀರೆ, ಗಂಗಾ ನದಿಯ ತೀರದಲ್ಲಿ ಒಂದು ದೊಡ್ಡ ಸತ್ರವನ್ನು ಮಾಡ್ತಾ ಇದ್ದಾರೆ. ಆ ಸತ್ರವನ್ನು ಮಾಡ್ತಾ ಇರಬೇಕಾದಾಗ ಒಂದು ಸಲ ನಾರದ ಋಷಿಗಳು ಬಂದರು. ನಾರದ ಋಷಿಗಳು ಬಂದರು ಅಂತಂದರೆ ಏನೋ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಥವಾ ಏನೋ ಒಂದು ವಿಘ್ನವನ್ನು ತಡಿಬೇಕು ಮಾಡಬೇಕು. ಇಲ್ಲಿ ಅದೇ ಮಾಡ್ತಾ ಇದ್ದಾರೆ. ಏನು ಬಂದಿದ್ದು ಅವರು ಕೇಳಿದ್ದು ಪ್ರಶ್ನೆ ಒಂದೇ, ಯಾಗ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಆದರೆ ಯಾಗ ಯಾರ ಸಲುವಾಗಿ ಮಾಡ್ತಾ ಇದ್ದೀರಿ? ಯಾರ ಪ್ರೀತಿಗೋಸ್ಕರವಾಗಿ ನೀವು ಯಾಗವನ್ನು ಮಾಡ್ತಾ ಇದ್ದೀರಿ? ಕೋಪುಂಕ್ತೆ ಯಜ್ಞ ಸುಫಲಂ. ನೀವು ಮಾಡಿರುವಂತಹ ಯಾಗದ ಏನೆಲ್ಲ ತುಪ್ಪದ ಮತ್ತು ಹವಿಸ್ಸು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡುವವರು ಯಾರು? ಕೋಪುಂಕ್ತೆ ಯಜ್ಞ ಸುಫಲಂ ಕೋವಾಧ್ಯಕ್ಷಶ್ಚ ದೇವತಾ. ಈ ಯಾಗ ಯಾರಿಗೋಸ್ಕರವಾಗಿ ನೀವು ಮಾಡ್ತಾ ಇದ್ದೀರಿ? ಈ ಯಾಗವನ್ನು ಯಾರಿಗೆ ನೀವು ಸಮರ್ಪಣೆ ಮಾಡ್ತೀರಿ ಎಂಬುದಾಗಿ ಹೀಗೆ ಪ್ರಶ್ನವನ್ನು ಮಾಡಿದಾಗ ಎಲ್ಲ ಋಷಿಗಳಿಗೆ ಮೈಂಡ್ ಬ್ಲಾಕ್ ಆಯಿತು. ಅವರಿಗೆ ಏನು ಉತ್ತರ ಕೊಡಬೇಕೋ ಯಾರಿಗೂ ಗುರ್ತಾಗಲಿಲ್ಲ. ಹಾಗಾಗಿ ಎಲ್ಲ ಋಷಿಗಳು ಸೇರಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿಕೊಂಡು ಎಲ್ಲರೂ ಕೂಡ ಭೃಗು ಋಷಿಗರನ್ನು ಮುಂದೆ ಮಾಡಿ, ನೀವು ಹೋಗಿ ಸಂಚಾರ ಮಾಡಿ ಈ ಯಜ್ಞದ ಫಲವನ್ನು ಯಾರಿಗೆ ನಾವು ಅರ್ಪಣೆ ಮಾಡಬೇಕು ಎಲ್ಲವನ್ನೂ ಕೂಡ ನೀವು ವಿಚಾರ ಮಾಡಿಕೊಂಡು ಬರಬೇಕು ಎಂಬುದಾಗಿ ಈ ರೀತಿಯಾಗಿ ಅವರು ಕೇಳಿಕೊಂಡಾಗ ಭೃಗು ಋಷಿಗಳು ಆಯಿತು ಎಂಬುದಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಇನ್ನು ಅಲ್ಲಿಂದ ತೆರೆದರು. ಅವರ ಮೊದಲನೇ ಗಮ್ಯಸ್ಥಾನ ಯಾವುದು ಅಂತಂದರೆ ಸತ್ಯಲೋಕ. ಆ ಸತ್ಯಲೋಕದಲ್ಲಿ ತಮ್ಮ ಸುಂದರವಾದ ಮಂದಿರದಲ್ಲಿ ಚತುರ್ಮುಖ ಬ್ರಹ್ಮದೇವರು ತಮ್ಮ 4 ಮುಖಗಳಿಂದಾಗಿ ಒಂದೊಂದು ಮುಖದಿಂದಾಗಿ ಒಂದೊಂದು ವೇದ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಎಂಬುದಾಗಿ 4 ವೇದಗಳನ್ನು ಏಕಕಾಲದಲ್ಲಿ
4 ಮುಖಗಳಿಂದಾಗಿ ಅವರು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಅವರು ಮಾಡಿರುವಂತಹ ವೇದೋಚ್ಚಾರಣಕ್ಕೆ ತಕ್ಕಂತೆ ಶ್ರುತಿ ಅಂತನ್ನೋದು ಶ್ರುತಿ ಅನ್ನೋದು ಸಂಗತವಾಗುವ ಹಂಗ ಈ ಕಡೆ ಸರಸ್ವತೀ ದೇವಿ ವೀಣಾವನ್ನು ಬಾರಿಸುತ್ತಾ ಇದ್ದಾರೆ. ಹೀಗೆ ಚತುರ್ಮುಖ ಬ್ರಹ್ಮದೇವರು ಮತ್ತು ಸರಸ್ವತೀ ದೇವಿಯರು ಇಬ್ಬರುಗಳು ಕೂಡ ಪರಮಾತ್ಮನ ಸ್ತೋತ್ರದಲ್ಲಿ ಪರಮಾತ್ಮನ ಸೇವೆಯಲ್ಲಿ ಅವರು ತೊಡಗಿದ್ದಾಗ ಭೃಗು ಋಷಿಗಳು ಬಂದಿದ್ದನ್ನು ಅವರು ನೋಡಿದ್ದಾರೆ. ಆದರೆ ಮತ್ತೆ ತಮ್ಮ ಒಂದು ವೇದೋಚ್ಚಾರಣೆಯಲ್ಲಿ ಚತುರ್ಮುಖ ಬ್ರಹ್ಮದೇವರು ವೀಣಾನಾದವನ್ನು ಮಾಡುವುದರಲ್ಲಿ ಸರಸ್ವತೀ ದೇವಿ ಇಬ್ಬರುಗಳು ಕೂಡ ತಾವು ತಮ್ಮ ಕರ್ಮದಲ್ಲಿ ತಾವು ತೊಡಗಿದಾಗ ಆಗ ಭೀಷ್ಮ ಭೃಗು ಋಷಿಗರಿಗೆ ಸಿಟ್ಟು ಬಂದಿತು. ನಾ ಬಂದಿದ್ದು ನೋಡಿಲ್ಲ ಅಂತಂದರೆ ಆಯ್ತಪ್ಪ, ನೋಡಿಲ್ಲ, ಹಾಗಾಗಿ ಅವರು ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿದ್ದಾರೆ, ಲೀನರಾಗಿದ್ದಾರೆ ಎಂಬುದಾಗಿ ನಾವು ವಿಚಾರ ಮಾಡಬಹುದು. ನಾ ಬಂದಿದ್ದನ್ನು ನೋಡಿ ಕಣ್ಣು ತೆರೆದವರು ಮತ್ತೆ ಮುಚ್ಚಿ ತಾವು ಹೀಗೆ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಅವರಿಗೆ ಗೌರವ ಇಲ್ಲವಾ ಎಂಬುದಾಗಿ ಅವರಿಗೆ ಕೋಪ ಅನ್ನೋದು ಬಂತು. ಕೋಪ ಬಂದು ಅವರು ಬ್ರಹ್ಮದೇವರಿಗೆ ಶಾಪ ಕೊಡ್ತಾ ಇದ್ದಾರೆ. ತಮ್ಮತ್ವ ಕಿಂಚಿದ ಜ್ಞಾನಂ ಆಶ್ರಿತಂ ಸರ್ವಶಿರ್ಯಯೌ. ಇವರಿಗೆ ಸ್ವಲ್ಪ ಜ್ಞಾನ ಇಲ್ಲ, ನಾ ಬಂದಿದ್ದು ಗುರುತಿದ್ರು ಹೇಗೆ ವರ್ತನೆ ಮಾಡಬೇಕು ಇವರಿಗೆ ಗುರುತಾಗ್ತಾ ಇಲ್ಲ. ಹಾಗಾಗಿ ಇವರಿಗೆ ಪ್ರತಿಮಾ ಪೂಜೆ ಅನ್ನೋದಾಗೋದು ಬೇಡ ಎಂಬುದಾಗಿ ಶಾಪವನ್ನು ಕೊಟ್ಟು ಅವರು ತಮ್ಮ 2ನೇ ಗಮ್ಯಸ್ಥಾನವನ್ನು ಕುರಿತು ಅವರು ಹೋಗ್ತಾ ಇದ್ದಾರೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ಏನು ಮಾಡಿದ್ದಾರೆ? ತಾವು ವೇದೋಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ. ವೇದೋಚ್ಚಾರಣ ಅಂದರೆ ಏನು? ವೇದಗಳು ಅಂದರೆ ಏನು? ಪರಮಾತ್ಮನ ಗುಣಗಳನ್ನು ವರ್ಣಿಸುವಂತಹ ವಾಗ್ಝರಿ. ಹೀಗೆ ಪರಮಾತ್ಮನ ಸ್ತೋತ್ರವನ್ನು ಸತತವಾಗಿ ಉಚ್ಚಾರಣೆ ಮೂಲಕವಾಗಿ ಮಾಡ್ತಾ ಇರೋದರಿಂದಾಗಿ ಅವರೇ ಸ್ವಯಂ ಸೂಚಿಸಿಬಿಟ್ಟಿದ್ದಾರೆ. ನೀವು ಅಂದ್ಕೊಂಡಿರುವಂತಹ ಕೆಲಸ ನಾ ಮಾಡುವವನಲ್ಲ, ನನ್ನ ಅಪ್ಪ ಇನ್ನೊಬ್ಬನಿದ್ದಾನ, ಅವನು ತಿಮ್ಮಪ್ಪ. ಹಾಗಾಗಿ ನನ್ನ ಹತ್ರ ನೀವು ಬಂದರೆ ನಿಮಗೆ ಬೇಕಾಗಿರುವಂತಹ ಉತ್ತರಗಳಾಗಲಿ ಫಲ ಆಗಲಿ ಸಿಗೋದಿಲ್ಲ, ಕಾರಣ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ನಾ ಹೋಗೋದಿಲ್ಲ ಎಂಬುವಂತಹ ಒಂದು ಉದ್ದೇಶದಿಂದಾಗಿ ಚತುರ್ಮುಖ ಬ್ರಹ್ಮದೇವರು ಏನನ್ನೂ ಮಾತನಾಡದೆ ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿದ್ದಾರೆ. ಹೀಗೆ ತಮಗೆ ಬೇಕಾಗಿರುವಂತಹ ಉತ್ತರ ಇಲ್ಲಿ ಸಿಗದೆ ಅವರು ತಮ್ಮ 2ನೇ ಗಮ್ಯಸ್ಥಾನ ಕೈಲಾಸವನ್ನು ಕುರಿತು ಅವರು ಹೋಗ್ತಾ ಇದ್ದಾರೆ. ಕೈಲಾಸವನ್ನು ಕುರಿತು ಹೋದಾಗ ಅಲ್ಲಿ ಇನ್ನೂ ಘೋರ. ರುದ್ರದೇವರು ಮತ್ತು ಪಾರ್ವತೀ ದೇವಿ ಇಬ್ಬರುಗಳು ಕೂಡ ತಮ್ಮ ಒಂದು ಏಕಾಂತ ಕರ್ಮದಲ್ಲಿ ಅವರು ನಿಮಗ್ನರಾಗಿದ್ದರು. ಆಗ ಈ ಋಷಿಗಳು ಬಂದಿದ್ದನ್ನು ನೋಡಿ ಪಾರ್ವತೀ ದೇವಿ, ನಾಥ ನೀವಿಲ್ಲಿಂದ ಹೋಗಬೇಕು, ಋಷಿಗಳು ಬಂದಿದ್ದಾರೆ ಎಂಬುದಾಗಿ ಅವರು ಹೇರಿದಾಗ ರುದ್ರದೇವರು ಸಿಟ್ಟಿಗೆದ್ದರು. ಇನ್ನೇನು ತ್ರಿಶೂಲದಿಂದಾಗಿ ಭೃಗು ಋಷಿಗರ ಶಿರಸ್ಸನ್ನು ಛೇದನ ಮಾಡಬೇಕು ಎಂಬುದಾಗಿ ಅವರು ಹೀಗೆ ಪ್ರಹಾರ ಮಾಡಲಿಕ್ಕಾಗಿ ಅವರು ಹೋದರೆ ಭೃಗು ಋಷಿಗರು ಇಲ್ಲಿ ರುದ್ರದೇವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಶಶಾಪಸ ಋಷಿಶಂಭುಂ ಲೋಕೈಸ್ತ್ವಂ ನೈವ ಪೂಜ್ಯಸೆ ತ್ವಚ್ಚಿಷ್ಣ ಪೂಜನೇನೈವ ಲೋಕೇ ಖ್ಯಾತಿಂ ಗಮಿಷ್ಯಸಿ. ಋಷಿಗರು ರುದ್ರದೇವರಿಗೆ ಶಾಪ ಕೊಡ್ತಾ ಇದ್ದಾರೆ. ನಿಮ್ಮ ಪೂಜೆ, ನಿಮ್ಮ ಪ್ರತಿಮಾ ಪೂಜೆ ಅಂತನ್ನೋದು ಲೋಕದಲ್ಲಿ ಆಗೋದು ಬೇಡ. ಮತ್ತು ನಿಮ್ಮ ಪೂಜೆ ಆಗೋದು ಹೇಗೆ? ಶಿಷ್ಣ ಪೂಜೆ, ಲಿಂಗದ ಆಕಾರದಲ್ಲಿ ರುದ್ರದೇವರ ಪೂಜೆ ಆಗಬೇಕೇ ಹೊರತು ಪ್ರತಿಮಾ ಪೂಜೆ ಅಂತನ್ನೋದು ರುದ್ರದೇವರಿಗೆ ಆಗೋದು ಬೇಡ ಎಂಬುದಾಗಿ ಭೃಗು ಋಷಿಗರು ರುದ್ರದೇವರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಇದರಿಂದಲೂ ಕೂಡ ನಮಗೆ ಗುರುತಾಗ್ತಾ ಇದೆ ಏನು? ರುದ್ರದೇವರು ಎಷ್ಟೇ ಪರಮಾತ್ಮನ ಭಕ್ತರಾಗಿದ್ದರೂ ಕೂಡ ಅವರು ಕಾಮವನ್ನು ಗೆದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅವರು ಕ್ರೋಧವನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಅವರು ಕಾಮವನ್ನು ಗೆದ್ದಿದ್ದು ಕ್ರೋಧದಿಂದಾಗಿ. ಅಂತಹ ಕ್ರೋಧ ಅಂತನ್ನೋದು ಇದ್ದವರು ಉತ್ತಮರು ಹೇಗಾಗ್ತಾರಾ? ಹರಿಷದ್ವರ್ಗಗಳಿಂದಾಗಿ ಯಾರು ಒದ್ದಾಡ್ತಾ ಇದ್ದಾರೆ ಅವರಾದರೂ ಉತ್ತಮರಾಗಲಿಕ್ಕೆ ಶಕ್ಯವೇ ಇಲ್ಲ. ಹಾಗಾಗಿ ನಾನು ಉತ್ತಮನಲ್ಲ ಎಂಬುದಾಗಿ ತಮ್ಮ ಒಂದು ಚರ್ಯದಿಂದಾಗಿ ರುದ್ರದೇವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ರುದ್ರದೇವರ ಹತ್ರರೂ ಕೂಡ ಈ ಭೃಗು ಋಷಿಗರ ಒಂದು ಕಾರ್ಯ ಅಂತನ್ನೋದು
ಆಗಲಿಲ್ಲ. ಮೊದಲನೇ ಸರ್ತಿ ಮುಖಭಂಗ ಆಯಿತು ಇಂಥವು ಆಗ್ತಾ ಇರ್ತಾವ ಅಂಥೇಳಿ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ. ಎರಡನೇ ಸರ್ತಿ ಮುಖಭಂಗ ಆಯಿತು, ಸ್ವಲ್ಪ ಫ್ರಸ್ಟ್ರೇಷನ್ ಮುಖದಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ಮುಖದಲ್ಲಿ ವಿಕಾರ ಆಯಿತು. ಇನ್ನೇನು ತಮ್ಮ ಮೂರನೇ ಗಮ್ಯಸ್ಥಾನ ವೈಕುಂಠಕ್ಕೆ ಅವರು ಪಯಣ ಮಾಡಿದ್ದಾರೆ. ವೈಕುಂಠದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಕಾರ ಗೋಪುರದ್ವಾರ ನವತೋರಣ ಭೂಷಿತಂ. ಸುತ್ತಲೂ ಪ್ರಾಕಾರಗಳಿಂದಾಗಿ, ಗೋಪುರಗಳಿಂದಾಗಿ, ಧ್ವಜಸ್ತಂಭಾದಿಗಳಿಂದಾಗಿ ಭೂಷಿತವಾಗಿದೆ ಪರಮಾತ್ಮನ ಒಂದು ಮಂದಿರ. 4 ದಿಕ್ಕುಗಳಲ್ಲಿ 4 ದ್ವಾರಗಳು. ಆ 4 ದ್ವಾರಗಳ ಸಮೀಪದಲ್ಲಿಯೂ ಕೂಡ ಜಯ ವಿಜಯಾದಿ ಅಷ್ಟ ದಿಕ್ಪಾಲಕರು ಇದ್ದಾರೆ. ಇಂತಹ ಪರಮಾತ್ಮನ ಮಂದಿರದಲ್ಲಿ ಹಾಸಿಗೆಯಾಗಿ ಶೇಷದೇವರಿದ್ದಾರೆ. ಲಕ್ಷ್ಮೀದೇವಿ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಪರಮಾತ್ಮನು ಯಾವ ಚಿಂತೆ ಇಲ್ಲದೆ ತಾನು ಮಲಗಿದವನಂತೆ ತಾನು ವರ್ತನೆ ಮಾಡ್ತಾ ಇದ್ದಾನೆ. ಈ ಒಂದು ಸನ್ನಿವೇಶವನ್ನು ನೋಡಿರುವಂತಹ ಭೃಗು ಋಷಿಗರಿಗೆ ಇನ್ನು ಸಿಟ್ಟು ತಾಳಲಿಕ್ಕೆ ಆಗಲಿಲ್ಲ. 2 ಬಾರಿ ಮುಖಭಂಗ ಆಯಿತು. ಏನು ನಾವು ಋಷಿಗರಂದ್ರೆ ಯಾರಿಗೂ ಕಿಮ್ಮತ್ತೇ ಇಲ್ಲವಾ? ನಮ್ಮ ಶಾಪದ ಪ್ರಭಾವದಿಂದಾಗಿ ಎಷ್ಟೆಲ್ಲ ದೇವತೆಗಳು ಭೂಮಿಯ ಮೇಲೆ ಬಿದ್ದಿದ್ದಾರೆ. ನಮ್ಮ ತಪಸ್ಸು, ನಮ್ಮ ಒಂದು ಪ್ರಭಾವವನ್ನು ಇವರೆಲ್ಲರೂ ಕೂಡ ಕಡಿಮೆ ಮಾಡಿ ನೋಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಸಿಟ್ಟು ಬಂದು ಇನ್ನು ತಕ್ಕೊಲಿಕ್ಕ ಆಗಲಾರದೆ ಪರಮಾತ್ಮನ ಎದೆಯ ಮೇಲೆ ಜೋರಾಗಿ ಗಟ್ಟಿಯಾಗಿ ಪಾದದಿಂದಾಗಿ ಒದ್ದು ಬಿಟ್ಟಿದ್ದಾರೆ. ತತಾಡೋರಸಿ ಗೋವಿಂದಂ ಭೃಗು ಪಾದತಲೇನತಂ. ಹೀಗೆ ತಮ್ಮ ಪಾದಗಳಿಂದಾಗಿ ಭೃಗು ಋಷಿಗರು ಪರಮಾತ್ಮನನ್ನು ಒದ್ದಾಗ ಪರಮಾತ್ಮ ಕೂಡಲೇ ತನ್ನ ಕಣ್ಣುಗಳನ್ನು ತೆಗೆದು ಎದ್ದು ಮಲಗಿದವನು ಎದ್ದು ಭೃಗು ಋಷಿಗರ ಸಮೀಪದಲ್ಲಿ ಬಂದು ಭೃಗು ಋಷಿಗರನ್ನು ಕೂಡಿಸಿ ಭೃಗು ಋಷಿಗರ ಪಾದಕ್ಕೆ ಪಾದಪೂಜೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವರನ್ನು ಭಕ್ತಿಯಿಂದಾಗಿ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದಾನೆ. ಆಲಿಂಗನ ಮಾಡಿಕೊಂಡು ಪರಮಾತ್ಮ ಋಷಿಗರನ್ನು ಕುರಿತು ತಾನು ಹೇಳಿದ, ನನ್ನ ದೇಹ ವಜ್ರಾಯುಧಕ್ಕಿಂತಲೂ ಕೂಡ ಅತ್ಯಂತ ಗಟ್ಟಿಯಾಗಿದೆ. ನನ್ನ ದೇಹಕ್ಕೆ ಮುಪ್ಪಿಲ್ಲ, ಸಾವಿಲ್ಲ, ಏನೂ ಇಲ್ಲ. ಇಂತಹ ಶತ್ರುಗಳಿಂದಾಗಿ ಯಾರಿಂದಲೂ ಕೂಡ ಇದು ಭೇದ್ಯವಲ್ಲ. ಇಂತಹ ನನ್ನ ಕಠಿಣವಾದ ದೇಹದ ಮೇಲೆ ನಿಮ್ಮ ಕೋಮಲವಾದ ಪಾದಗಳಿಂದಾಗಿ ನೀವು ಗಟ್ಟಿಯಾಗಿ ಒದ್ದಿದ್ದೀರಿ. ನಿಮ್ಮ ಕಾಲಿಗೆ ಪಾದತಲಕ್ಕೇನಾದರೂ ಆಯ್ತೇನು ಎಂಬುದಾಗಿ ಪರಮಾತ್ಮ ಪೂರ್ಣ ರಿವರ್ಸ್ ಮಾಡಿಬಿಟ್ಟ. ಯಾರು ಪರಮಾತ್ಮನನ್ನು ಒದ್ದು ಅವನಿಗೆ ಮುಖಭಂಗ ಮಾಡಬೇಕೆಂಬುದಾಗಿ ವಿಚಾರ ಮಾಡಿದ್ರು, ಆ ಭೃಗು ಋಷಿಗರನ್ನೇ ಪರಮಾತ್ಮ ಸಂತೋಷಗೊಳಿಸಿಬಿಟ್ಟ. ಹೀಗೆ ಆ ಋಷಿಗರನ್ನು ಆಲಿಂಗನವನ್ನು ಮಾಡಿಕೊಂಡು ಸಾಂತ್ವನವನ್ನು ಮಾಡಿ ಆ ಋಷಿಗರ ಪಾದಪೂಜೆಯನ್ನು ಮಾಡಿ ಆ ಏನೋ ಪಾದೋದಕ ಇದೆಯಲ್ಲ, ಆ ಪಾದೋದಕವನ್ನು ಸಮಸ್ತ ವೈಕುಂಠದ ಮೂಲೆಯಲ್ಲಿಯೂ ಕೂಡ, ಬರೇ ಮೂಲೆ ಅಂತಿಷ್ಟೇ ಅಲ್ಲ, ಲಕ್ಷ್ಮೀದೇವಿ ಮೇಲೆ, ಶೇಷದೇವರ ಮೇಲೆ, ಎಲ್ಲರ ಮೇಲೂ ಕೂಡ ಆ ಪಾದೋದಕವನ್ನು ಪ್ರೋಕ್ಷಣವನ್ನು ಮಾಡಿ ಇನ್ನು ನಮ್ಮ ವೈಕುಂಠ ಅಂತನ್ನೋದು ಅತ್ಯಂತ ಪಾವನವಾಯಿತು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ದದಾರ ಶಿರಸಾತೋಯಂ ವಿಪ್ರಪಾದೋದ್ಗತಂ ಶಿವಂ. ತಾನೂ ಕೂಡ ತನ್ನ ತಲೆಯ ಮೇಲೆ ಆ ಪಾದೋದಕವನ್ನು ತಾನು ಹಾಕಿಕೊಂಡಿದ್ದಾನೆ. ಈ ರೀತಿಯಾಗಿ ತಾನು ಹಾಕಿಕೊಂಡಾಗ ಭೃಗು ಋಷಿಗರಿಗೆ ಅತ್ಯಂತ ಸಂತೋಷವಾಯಿತು. ಇನ್ನವರಿಗೆ ಗಟ್ಟಿ ನಿಶ್ಚಯ ಆಯಿತು. ಈ ಕಡೆ ಪರಮಾತ್ಮ ಯಾರನ್ನೂ ಸ್ತೋತ್ರ ಮಾಡ್ತಾ ಇಲ್ಲ, ಈ ಕಡೆ ಪರಮಾತ್ಮ ಯಾರ ಮೇಲೂ ಸಿಟ್ಟಿಗೆದ್ದಿಲ್ಲ. ಹೀಗೆ ಬ್ರಹ್ಮದೇವರಲ್ಲಿ ಕಾಣಿಸಿರುವಂತಹ ನ್ಯೂನತೆಗಳು, ಲೋಪದೋಷಗಳಾಗಲಿ, ರುದ್ರದೇವರಲ್ಲಿ ತೋರಿರುವಂತಹ ಲೂಪೋಲ್ಸ್ ಆಗಲಿ ಯಾವುದೂ ಕೂಡ ಪರಮಾತ್ಮನಲ್ಲಿಲ್ಲ. ನಾನವರಿಗೆ ಅಪಕಾರ ಮಾಡಲಿಕ್ಕೆ ಹೋದರೆ ಅವ ಉಪಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವ ಚಿಂತೆ ಇಲ್ಲದೆ ಇರುವಂತಹ ಈ ಪರಮಾತ್ಮನೇ ಜಗದೋದಯ, ಇದರಲ್ಲಿ ಯಾವ ವಿಚಾರವಿಲ್ಲ ಎಂಬುದಾಗಿ ಅವರಿಗೆ ಗಟ್ಟಿ ಮನವರಿಕೆ ಅಂತನ್ನೋದು ಆಗಿದೆ. ಹೀಗಾಗಿ ಆ ಋಷಿಗಳು ವೈಕುಂಠದಿಂದಾಗಿ ಕೆಳಗೆ ಬಂದು ಭೂಲೋಕದಲ್ಲಿ ಯಾವ
ಗಂಗಾ ತೀರದಲ್ಲಿ ಎಲ್ಲ ಋಷಿಗರು ಸತ್ರವನ್ನು ಮಾಡ್ತಾ ಇದ್ದಾರೆಯೋ ಆ ಸತ್ರದಲ್ಲಿ ಬಂದು ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಅವರು ಏರ್ಪಾಟು ಮಾಡಿದ್ದಾರೆ. ಸಭೆಯನ್ನು ನಿರ್ಮಾಣವನ್ನು ಮಾಡಿ ಎಲ್ಲ ಋಷಿಗಳನ್ನು ಕೂಡ ಕಳಿಸಿ ಅವರು ಹೇಳ್ತಾ ಇದ್ದಾರೆ, ಬೋಧಯಾಮಾಸ ತಾನ್ ಸರ್ವಾನ್ ಸತು ಸರ್ವೋತ್ತಮ ಸ್ವಯಂ. ಎಲ್ಲ ಋಷಿಗಳನ್ನು ಕುರಿತು ಅವರು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ಸರ್ವೋತ್ತಮ ಅಂದರೆ ಯಾರು ಅನ್ಕೊಂಡಿರಿ? ಸಾಕ್ಷಾತ್ ವಿಷ್ಣುವೇ, ನಾರಾಯಣನೇ ಸರ್ವೋತ್ತಮ. ಅವನ ತರುವಾಯದಲ್ಲಿ ರಮಾದೇವಿ, ಅವನ ತರುವಾಯದಲ್ಲಿ ಬ್ರಹ್ಮದೇವರು, ವಾಯುದೇವರು, ಅವರ ತರುವಾಯದಲ್ಲಿ ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳು. ಏವಂ ತರತಮಾಜ್ಞೇಯ ಸುರದೈತ್ಯ ನರೇಶು ಚ. ಈ ರೀತಿಯಾಗಿ ಎಲ್ಲ ದೇವತೆಗಳಲ್ಲಿ ಮತ್ತು ರಾಕ್ಷಸರಲ್ಲಿ ಈ ರೀತಿಯಾಗಿ ತಾರತಮ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಆ ಭೃಗು ಋಷಿಗರು ಸಭೆಯಲ್ಲಿ ಗಟ್ಟಿಯಾಗಿ ತೀರ್ಮಾನವನ್ನು ಮಾಡಿ ಎಲ್ಲ ಋಷಿಗರಿಗೆ ಅವರು ಪ್ರಚೋದನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಭೃಗು ಋಷಿಗರಿಂದ ಹಿರಿಯರು ಹೇರಿದ್ದನೆಲ್ಲವನ್ನೂ ಕೂಡ ತಿಳಿದು ಆ ಎಲ್ಲ ಋಷಿಗರು ಆ ಯಜ್ಞದ ಫಲವನ್ನು, ಯಜ್ಞದ ಸಮರ್ಪಣೆಯನ್ನು ಎಲ್ಲವನ್ನೂ ಕೂಡ ಪರಮಾತ್ಮನಿಗೇನೆ ಮಾಡಿದ್ದಾರೆ. ಹೀಗೆ ಎಲ್ಲ ಋಷಿಗರು ಪರಮಾತ್ಮನಿಗೆ ಈ ಯಜ್ಞದ ಫಲವನ್ನು ಸಮರ್ಪಣೆ ಮಾಡಿದ್ದಾರೆ. ಯಜ್ಞವನ್ನು ಪರಮಾತ್ಮನಿಗೆ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಮರ್ಪಣೆ ಮಾಡಿದ್ದಾರೆ. ಎಲ್ಲವೂ ಕೂಡ ಆಯಿತು. ಈ ಕಡೆ ಬರೋಣ. ಈ ಕಡೆ ವೈಕುಂಠ ಲೋಕದಲ್ಲಿ ಆಗ ರಮಾದೇವಿ ಲಕ್ಷ್ಮೀದೇವಿ ಇಷ್ಟೊತ್ತಿನವರೆಗೆ ಪರಮಾತ್ಮ ಸಮಸ್ತ ಸಂಪತ್ ಸಮವಾಪ್ತಿಹೇತವಃ ಸಮುತ್ತಿತಾಪತ್ ಕುಲಧೂಮಕೇತವಃ ಎಂಬುದಾಗಿ ಈ ರೀತಿಯಾಗಿ ಆ ಪಾದೋದಕವನ್ನು ವೈಕುಂಠದಲ್ಲಿ ಇರುವಂತಹ ಮೂಲೆ ಮೂಲೆಯಲ್ಲಿಯೂ ಲಕ್ಷ್ಮೀದೇವಿಯ ಮೇಲೆಯೂ ಅದೇ ರೀತಿಯಾಗಿ ಶೇಷನ ಮೇಲೆಯೂ ಪ್ರೋಕ್ಷಣೆ ಮಾಡಿದಾಗ ಗಪ್ಪಾಗಿ ಕುಳಿತಿರುವಂತಹ ಈ ಲಕ್ಷ್ಮೀದೇವಿ ಆ ಋಷಿಗರು ಭೂಲೋಕಕ್ಕೆ ಹೋದಾಗ ತಾನು ಪರಮಾತ್ಮನ ಮೇಲೆ ಕೋಪಗೊಂಡಂತೆ ವರ್ತನೆ ಮಾಡ್ತಾ ಇದ್ದಾಳೆ. ಗಚ್ಚಾಮಿ ದೇವದೇವೇಶ ತ್ಯಕ್ವಾ ತ್ವಾಂ ಜಗದೀಶ್ವರ. ನಾನು ವೈಕುಂಠದಲ್ಲಿ ನಾನು ಇರೋದಿಲ್ಲ, ವೈಕುಂಠದಿಂದಾಗಿ ನಾನು ಹೊರಗೆ ಹೋಗಿಬಿಡುತ್ತೇನೆ, ನಾನು ನನ್ನ ಊರಾದ ಕೊಲ್ಹಾಪುರಕ್ಕೆ ನಾನು ಹೋಗಿಬಿಡುತ್ತೇನೆ ಎಂಬುದಾಗಿ ಅವರು ಕಲಹವನ್ನು ಮಾಡ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ವಿಚಾರ ಮಾಡಿದಾಗ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ತಾಡಿತೋಸಿ ಜಗನ್ನಾಥ ಋಷಿನಾವರ ಜನ್ಮನ ಮದಾಲಿಂಗಸ್ಥಲೇ ದೇವ ಪಾದೇನೈವ ಜಗತ್ಪತೆ. ನಿನಗೆ ಯಾವ ಜಾಗ ಸಿಗಲೇ ಇಲ್ಲವಾ ಒದ್ದಿಸ್ಕೊಲಿಕ್ಕ ಎಂಬುದಾಗಿ ಜಗಳ ಆಡ್ತಾ ಇದ್ದಾರೆ ಲಕ್ಷ್ಮೀದೇವಿ. ಬ್ರಹ್ಮದೇವರ 100 ವರ್ಷದ ಕೊನೆಯಲ್ಲಿ ಮಹಾಪ್ರಳಯ ಆಗುವಂತಹ ಸಂದರ್ಭದಲ್ಲಿ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಚೇತನರು ಪರಮಾತ್ಮನ ಉದರದಲ್ಲಿ ಇರುವಾಗ ಸಮಸ್ತ ಬ್ರಹ್ಮಾಂಡ ಅಂತ ಅನ್ನೋದು ಜಲದಲ್ಲಿ ಅದು ಮುಳುಗಿ ತೇರುವಾಗ ಏಕಾಕಿಯಾಗಿರುವಂತಹ ನಿನ್ನನ್ನು ಆಲಿಂಗನವನ್ನು ಮಾಡಿಕೊಂಡು ನಿನ್ನ ಎದೆಯ ಸ್ಥಾನದಲ್ಲಿ ಇರುವಂತಹ ಸೌಭಾಗ್ಯ ನನಗೆ ಕೊಟ್ಟಿ ನೀನು. ಅಂತಹ ನಿನ್ನ ಅತ್ಯಂತ ಪ್ರೀತಿಪಾತ್ರವಾದ ಎಲ್ಲ ಜೀವರು ಯಾವ ಅವಸ್ಥೆಯಲ್ಲಿ ಇರುವುದಿಲ್ಲ ಅಂತಹ ಏಕಾಂತ ಅವಸ್ಥೆಯಲ್ಲಿ ನನಗೆ ಅವಕಾಶ ಕೊಟ್ಟಿರುವಂತಹ ಯಾವ ವಕ್ಷಸ್ಥಲವಿದೆಯೋ ಆ ವಕ್ಷಸ್ಥಲದ ಮೇಲೆ ನೀನು ಒದ್ದಿಸಿಕೊಂಡಿಯಾ. ಹಾಗಾಗಿ ನನಗೆ ಬೇಸರವಾಯಿತು. ಹಾಗಾಗಿ ನಾನು ವೈಕುಂಠ ಲೋಕದಲ್ಲಿ ನಾನು ಇರುವುದಿಲ್ಲ, ನಾನು ಕೊಲ್ಹಾಪುರಕ್ಕೆ ಹೋಗಿಬಿರುವೆ ಎಂಬುದಾಗಿ ಹೇಳಿ ಈ ಮಹಾಲಕ್ಷ್ಮೀ ದೇವಿ ವೈಕುಂಠದಿಂದಾಗಿ ಹೋಗಿ ಕೊಲ್ಹಾಪುರಕ್ಕೆ ಅವಳು ತಲಲಿದ್ದಾರೆ. ಆಗ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಗಂಗಾಯಾ ದಕ್ಷಿಣೇ ದೇಶೇ ಯೋಜನಾನಾಂ ಶತತ್ರಯೇ. ಆಗ ಪರಮಾತ್ಮ ವಿಚಾರ ಮಾಡ್ತಾ ಇದ್ದಾನೆ, ಯಾವ ಮನೆಯಲ್ಲಿ ಜಗಳವಾಗಿದೆ, ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಜಗಳವಾಡಿ ಅವರು ಇಬ್ಬರು ಬೇರೆ ಬೇರೆಯಾಗಿ ಇದ್ದಾಗ ಅಂತಹ ಮನೆಯಲ್ಲಿ ಇಬ್ಬರು ಇರೋದು ಸರಿಯಲ್ಲ. ಹಾಗಾಗಿ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ತಾನು ಕೊಲ್ಹಾಪುರಕ್ಕೆ ಹೋದಾಗ ನಾವೊಬ್ಬನೇ ವೈಕುಂಠದಲ್ಲಿ ಇದ್ದೇನು ಮಾಡಲಿ ಎಂಬುದಾಗಿ ಪರಮಾತ್ಮ ವಿಚಾರ ಮಾಡಿ, ಒಬ್ಬನೇ ಇದ್ರೆ ಆಗುವಂಥ ಕಷ್ಟಗಳು ಅಷ್ಟೇ ಅದ, ಲೋನ್ಲಿ ಫೀಲಿಂಗ್ ಬರ್ತದ. ಆ ಕಾರಣ ನಾವು ವೈಕುಂಠದಲ್ಲಿ ಇರೋದಿಲ್ಲ, ನಾನು ಅಲ್ಲಿಂದ ಬಿಟ್ಟು ನಾ ಹೋಗ್ಬಿಡ್ತೀನಿ ಎಂಬುದಾಗಿ ಪರಮಾತ್ಮ ವಿಚಾರ ಮಾಡಿ ಎಲ್ಲಿ ಹೋಗಬೇಕು? ಆ ಶ್ವೇತದ್ವೀಪ, ಅನಂತಾಸನ ಮತ್ತು
ವೈಕುಂಠ, ಈ ರೀತಿಯಾಗಿ ತ್ರಿಧಾಮ ಎಂಬುದಾಗಿ ಕರೆಸಿಕೊಂಡಿರುವಂತಹ ಪರಮಾತ್ಮ ಲಕ್ಷ್ಮಿಯಲ್ಲಿಲ್ಲ ಅಂದರೆ ಅವಾಗರು ತ್ರಿಧಾಮ ಅಂತ ಆಗೋದೇ ಇಲ್ಲ. ನಾ ಇದ್ದು ಅಲ್ಲಿದ್ದು ಉಪಯೋಗ ಇಲ್ಲ ಎಂಬುದಾಗಿ ಹೇಳಿ ಎಲ್ಲಿ ಹೋಗಬೇಕು ಎಂಬುದಾಗಿ ಪರಮಾತ್ಮ ವಿಚಾರ ಮಾಡಿದಾಗ ತಾನು ನೋಡ್ತಾ ಇದ್ದಾನೆ. ಗಂಗಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ 300 ಯೋಜನಗಳ ತರುವಾಯದಲ್ಲಿ ಸುವರ್ಣಮುಖರಿ ಎಂಬುವಂತಹ ಒಂದು ನದಿ ಇದೆ. ಆ ನದಿಯ ಬಳಿಯಲ್ಲಿ ಒಂದು ದೊಡ್ಡ ಪರ್ವತ ಇದೆ. ಆ ಪರ್ವತದ ಮೇಲೆ ವರಾಹದೇವರು ವಿರಾಜಮಾನರಾಗಿದ್ದಾರೆ. ಆ ಪರ್ವತವನ್ನು ವೆಂಕಟಗಿರಿ ಎಂಬುದಾಗಿ ಕರೆಯುತ್ತಾರೆ. ಆ ವೆಂಕಟಗಿರಿ ಎಂಬುವಂತಹ ಪರ್ವತ ಅಂತನ್ನೋದು ವೈಕುಂಠ ಸದೃಶವಾಗಿದೆ. ಯಾಕೆ? ಸಾಕ್ಷಾತ್ ಪರಮಾತ್ಮನ ಮತ್ತೊಂದು ಅವತಾರವಾದ ವರಾಹರೂಪಿಯಾದ ಪರಮಾತ್ಮನು ಅಲ್ಲಿ ನೆಲೆಸಿದ್ದಾನೆ. ಹಾಗಾಗಿ ವೈಕುಂಠದಂತೆ ಇರುವಂತಹ ಆ ಪರ್ವತದ ಮೇಲೆ ಇರಬೇಕು ಎಂಬುದಾಗಿ ಪರಮಾತ್ಮ ವಿಚಾರ ಮಾಡಿದ್ದಾನೆ. ವದನಂ ವೆಂಕಟಗಿರಿ ನೃಸಿಂಹಾಚಲ ಮಧ್ಯಮಃ ಶ್ರೀಶೈಲ ಪುಚ್ಚಭಾಗಸ್ತು ಸರ್ವಕ್ಷೇತ್ರಮಯೋ ಗಿರಿಹಿ. ಇನ್ನೊಂದೇನು ವಿಶೇಷ? ವರಾಹದೇವರು ಯಾವ ಸ್ಥಳದಲ್ಲಿದ್ದಾರೆ ಅದಷ್ಟೇ ಪುಣ್ಯತಮವಾದದ್ದು ಎಂಬುದಾಗಿ ಅಲ್ಲ, ಸಮಸ್ತವಾದ ಆ ಪರ್ವತ ಶ್ರೇಣಿ ಏನಿದೆ ಅಲ್ಲ ಅದೆಲ್ಲವೂ ಕೂಡ ಪುಣ್ಯಕ್ಷೇತ್ರವಾಗಿದೆ. ಯಾಕೆ ಅಂತಂದರೆ ಶೇಷದೇವರು ಹಾಗೂ ವಾಯುದೇವರ ಸಂವಾದದಿಂದಾಗಿ ಆ ಒಂದು ಪರ್ವತ ಅಂತನ್ನೋದು ಅಲ್ಲಿ ಬಂದಿದೆ. ಇಷ್ಟೇ ಅಲ್ಲದೆ ಆ ಪರ್ವತ ಪ್ರಾರಂಭವಾಗೋದು ವೆಂಕಟಗಿರಿಯಲ್ಲಿ, ಮುಗಿಯೋದು ಶ್ರೀಶೈಲದಲ್ಲಿ. ಮಧ್ಯದಲ್ಲಿ ಆ ಪರ್ವತದ ಮಧ್ಯಭಾಗ ಅಂದರೆ ಸಾಕ್ಷಾತ್ ನರಸಿಂಹದೇವರ ಕ್ಷೇತ್ರ ಅಹೋಬಲ. ಹೀಗಾಗಿ ವೆಂಕಟಾಚಲವನ್ನು ಪ್ರಾರಂಭವನ್ನು ಮಾಡಿ ಅಹೋಬಲವನ್ನು ಮಧ್ಯವನ್ನು ಮಾಡಿಕೊಂಡು ಶ್ರೀಶೈಲದವರೆಗೆ ಈ ಪರ್ವತ ಅಂತನ್ನೋದು ಇದೆ. ಅದನ್ನು ಹೇಳ್ತಾರ 3 ಯೋಜನ ಅಗಲ 30 ಯೋಜನ ಉದ್ದ. ಇಷ್ಟು ದೊಡ್ಡ ಪರ್ವತದ ಮೇಲೆ ಇಷ್ಟು ದೊಡ್ಡ ಪರ್ವತ ಅಂತನ್ನೋದು ಎಲ್ಲವೂ ಕೂಡ ಕ್ಷೇತ್ರ, ಪುಣ್ಯಕ್ಷೇತ್ರವಾಗಿದೆ, ವೈಕುಂಠ ಸದೃಶವಾಗಿದೆ. ಈ ಒಂದು ಪರ್ವತದ ಮೇಲೆ ಸುವರ್ಣ, ರಜತ ಮೊದಲಾದ ಎಲ್ಲ ಧಾತುಗಳು ಕೂಡ ಇವೆ. ಅನೇಕ ವೃಕ್ಷಗಳು ಪನಸ, ಕುಂದ, ಪ್ಲಕ್ಷ, ಪಿಚುಮಂದ, ಪಾರಿಜಾತ, ತಿಂತ್ರಿಣಿ, ಚಂದನ, ಚೂತ ಮೊದಲಾದ ಎಲ್ಲ ವೃಕ್ಷಗಳಿವೆ. ಇಷ್ಟೇ ಅಲ್ಲದೆ ಪಕ್ಷಿಗಳು, ಕಪೋತ ಪಕ್ಷಿಗಳು, ಹಂಸ, ಆಮೇಲೆ ಇದು ಗರುಡ ಮೊದಲಾದ ಎಲ್ಲ ಪಕ್ಷಿಗಳು, ಸಿಂಹ, ಭಲ್ಲೂಕ, ಆಮೇಲೆ ಕಸ್ತೂರಿ ವೃಕ್ಷ, ಆಮೇಲೆ ಜಿಂಕೆ, ಮಯೂರ ಮೊದಲಾದ ಎಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳು ಎಲ್ಲವುಗಳು ಕೂಡ ಈ ಪರ್ವತದ ಮೇಲೆ ಇದೆ. ಅಂದರೆ ಒಂಥರ ಹೇಳಬೇಕಾದ್ರೆ ಸ್ಯಾಂಚುವರಿ, ಇಲ್ಲಿ ಇಲ್ಲದ ವಸ್ತು ಇಲ್ಲ. ಅಂತಹ ಈ ಒಂದು ಪರಮಪಾವನವಾದ ಕ್ಷೇತ್ರ ಅಂತ ಅನ್ನೋದಿದೆ. ಈ ಕ್ಷೇತ್ರದ ಮೇಲೆ ನಾನು ವಾಸ ಮಾಡಬೇಕು ಎಂಬುದಾಗಿ ಪರಮಾತ್ಮನು ವಿಚಾರ ಮಾಡ್ತಾ ಇದ್ದಾನೆ. ತರವೋ ದೈವತಗಣಾ ಮೃಗಾಶ್ಚ ಋಷಿಪುಂಗವಾಹ ಪಿತರಃ ಪಕ್ಷಿಣಃ ಸರ್ವೇ ಪಾಷಾಣ ಯಕ್ಷಕಿನ್ನರಾಹ ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀವೆಂಕಟಾದ್ರೇಸ್ತು ಹರೇಸ್ತದೈವ ಜಾನಂತಿನ ಬ್ರಹ್ಮ ಶಿವೇಂದ್ರಪೂರ್ವಕಾಹ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ. ಈ ಪರ್ವತದ ಮೇಲೆ ಯಾವ್ಯಾವ ವೃಕ್ಷಗಳು ಕಾಣಿಸುತ್ತವೆಯಲ್ಲ ಎಲ್ಲವುಗಳು ಕೂಡ ವೃಕ್ಷ ಎಂಬುದಾಗಿ ತಿಳ್ಲಿಕ್ಕೆ ಹೋಗ್ಬ್ಯಾಡ್ರಿ. ದೇವತೆಗರೇ 3 ಕೋಟಿ ದೇವತೆಗಳು ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ ಆ ಪರ್ವತದಲ್ಲಿ ವೃಕ್ಷರೂಪರಾಗಿ ಅವರು ಇದ್ದಾರೆ. ಎಲ್ಲ ಋಷಿಗಳು ಪ್ರಾಣಿಗಳ ರೂಪದಲ್ಲಿ ಇದ್ದಾರೆ. ಎಲ್ಲ ಭಿಕ್ಷುಗಳು, ಎಲ್ಲ ಪಿತೃಗಳು ಪಕ್ಷಿ ರೂಪದಲ್ಲಿ ಇದ್ದಾರೆ. ಮತ್ತು ಆ ಪರ್ವತದ ಮೇಲೆ ಕಾಣಿಸುವಂತಹ ಎಲ್ಲ ಕಲ್ಲುಗಳು ಯಾರು ಅಂತಂದರೆ ಯಕ್ಷರು, ಕಿನ್ನರು, ಸಿದ್ಧರು, ಚಾರರು ಇತ್ಯಾದಿ ಎಲ್ಲರೂ ಕೂಡ ಪಾಷಾಣ ಕಲ್ಲಿನ ರೂಪದಲ್ಲಿ ಇದ್ದಾರೆ ಎಂಬುದಾಗಿ ಎಲ್ಲ ದೇವತೆಗಳು, ಆಮೇಲೆ ಸಿದ್ಧರು, ಚಾರರು, ಆಮೇಲೆ ಕಿಂಕರರು ಎಲ್ಲರೂ ಕೂಡ ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ ಈ ಪರ್ವತದ ಮೇಲೆ ವಾಸ ಮಾಡ್ತಾ ಇದ್ದಾರೆ. ಇಂತಹ ಪರಮಪಾವನವಾದ ಪರ್ವತದ ಮಹಿಮೆಯನ್ನಾಗಲಿ ಮತ್ತು ಈ ಪರ್ವತದ ಮೇಲೆ ನೆಲೆಸಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನಾಗಲಿ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಶಕ್ಯವಿಲ್ಲ.
ಅಂತಹ ಮಹಿಮೆಯನ್ನು ಪಡೆದಿರುವಂತಹ ಈ ಪರ್ವತದ ಮಹಾತ್ಮ್ಯವನ್ನು ನಮ್ಮಂಥ ಮನುಷ್ಯರು ತಿಳ್ಕೊಳ್ಳಿಕ್ಕೆ ಶಕ್ಯವೇ ಇಲ್ಲ. ಇಂತಹ ಪರಮಪಾವನವಾದ ಕ್ಷೇತ್ರ. ಅಷ್ಟೇ ಅಲ್ಲದೆ ಆ ಕ್ಷೇತ್ರದಲ್ಲಿ ಇನ್ನೊಂದು ಪರಮಪಾವನವಾದ ಒಂದು ತೀರ್ಥ ಇದೆ, ಸರೋವರ. ಯಾವುದದು? ಸ್ವಾಮಿ ಪುಷ್ಕರಣಿ. ತಸ್ಯೋಪರಿವರಾ ದಿವ್ಯ ಸ್ವಾಮಿ ಪುಷ್ಕರಿಣಿ ಪರಾಶುಭ. ಸ್ವಾಮಿ ಪುಷ್ಕರಣಿ ಎಂಬುವಂತಹ ತಟಾಕ ಅಂತನ್ನೋದಿದೆ. ಈ ಸ್ವಾಮಿ ಪುಷ್ಕರಣಿ ಅಂತನ್ನೋದು ಏನಂದರೆ, ಇದು ಒಂದು ತೀರ್ಥ ಎಂಬುದಾಗಿ ತಿಳಿಬ್ಯಾಡ್ರಿ. ಏಕಾದಶ ತೀರ್ಥಗಳು ಸ್ವಾಮಿ ಪುಷ್ಕರಣಿಯಲ್ಲಿ. ನೀವು ಆ ಸ್ವಾಮಿ ಪುಷ್ಕರಣಿಯನ್ನು ಸ್ವಚ್ಛ ಮಾಡಬೇಕಾದ ಸಂದರ್ಭದಲ್ಲಿ ಯಾರಾದರೂ ನೋಡಿದರೆ ನಿಮಗಲ್ಲಿ 11 ಬಾವಿಗಳು ಕಾಣಿಸುತ್ತವೆ. ಆ 11 ಬಾವಿಗಳು 11 ತೀರ್ಥಗಳು. ಹೀಗಾಗಿ ಆ 11 ತೀರ್ಥಗಳಿಂದ ಭೂಯಿಷ್ಠವಾದ ಆ ಒಂದು ಸರೋವರವನ್ನು ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಕರೆದಿದ್ದಾರೆ. ವರಾಹ ತೀರ್ಥ, ಇಂದ್ರ ತೀರ್ಥ, ಕುಬೇರ ತೀರ್ಥ ಎಂಬುದಾಗಿ 11 ತೀರ್ಥಗಳಿಂದ ಭೂಯಿಷ್ಠವಾಗಿದೆ ಆ ಸ್ವಾಮಿ ಪುಷ್ಕರಣಿ. ಆ ಒಂದು ಸ್ವಾಮಿ ಪುಷ್ಕರಣಿಯ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಧನುರ್ಮಾಸಿಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವ ಮಜ್ಜನಂ ತಜ್ಜಲೇ ಶುಭೆ. ಧನುರ್ಮಾಸದ ಶುಕ್ಲ ಪಕ್ಷ ದ್ವಾದಶಿ ತಿಥಿಯಲ್ಲಿ ಪ್ರಭಾತ ಕಾಲದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎಲ್ಲ ದೇವತೆಗಳು, ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ವರಾಹ ದೇವರ ಶ್ರೀನಿವಾಸನ ಒಂದು ಸೇವೆ ಕೈಂಕರ್ಯದಲ್ಲಿ ಅವರು ತೊಡಗಿರುತ್ತಾರೆ. ಅಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ನಮ್ಮಂಥವರು ಸ್ನಾನ ಮಾಡಿದರೆ ಅನಂತ ಪುಣ್ಯ, ಅದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟೇ ಅಲ್ಲದೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನದ ಮಹತ್ವ ಹೇಗಿದೆಯೋ ಅದೇ ರೀತಿಯಾಗಿ ಅಲ್ಲಿ ಶ್ರಾದ್ದವನ್ನು ಮಾಡಬೇಕು, ತೀರ್ಥವಿಧಿಯನ್ನು ಮಾಡಬೇಕು, ತರ್ಪಣವನ್ನು ಕೊಡಬೇಕು ಇತ್ಯಾದಿಯಾಗಿ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಇದೇ ಭವಿಷ್ಯೋತ್ತರ ಪುರಾಣದ ಮತ್ತೊಂದು ಕಡೆಯಲ್ಲಿ ಸ್ವಾಮಿ ಪುಷ್ಕರಣಿಯ ಮಹಾತ್ಮ್ಯವನ್ನು ಹೇಳಬೇಕಾದಾಗ ಒಂದು ಶ್ಲೋಕ ಬರುತ್ತದೆ. ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರೋಃ ಪಾದಸೇವನಂ ಏಕಾದಶಿ ವ್ರತಂ ಚೈವ ತ್ರಯಂ ಅತ್ಯಂತ ದುರ್ಲಭಂ ಎಂಬುದಾಗಿ ಹೇಳಿದ್ದಾರೆ. ಲೋಕದಲ್ಲಿ 3 ಗರು ಅತ್ಯಂತ ದುರ್ಲಭ. ಯಾವ ಗರು ಅವು ಅಂತಂದರೆ, ಮೊದಲನೆಯದು ಸ್ವಾಮಿ ಪುಷ್ಕರಣಿ ಸ್ನಾನ, ಎರಡನೆಯದು ಉತ್ತಮ ಗುರುಗಳ ಪಾದಸೇವನೆ ಮಾಡುವಂತಹ ಒಂದು ಭಾಗ್ಯ, ಮೂರನೆಯದು ಏಕಾದಶಿ ವ್ರತ. ಈ 3 ಗರು ಒಟ್ಟು ಏಕಕಾಲದಲ್ಲಿ ಬಂದರೆ ಅಂತರೂ ಅದಕ್ಕೆ ಇತಿ ಇಲ್ಲ ಮಿತಿ ಇಲ್ಲ. ಅದರಿಂದ ಬರುವಂತಹ ಫಲಕ್ಕೆ ಲೆಕ್ಕವೇ ಇಲ್ಲ. ನೀವು ಚಾಂದ್ರಾಯಣ ಮಾಡಿದ್ರೂ ಅದರ ಮುಂದೆ ಅದು ಸಾಸಿವೆಯಷ್ಟು, ಎಳ್ಳಷ್ಟು. ಹಾಗಾಗಿ ಈ ರೀತಿಯಾಗಿ ಸ್ವಾಮಿ ಪುಷ್ಕರಣಿಯ ಮಹತ್ವವನ್ನು ಹೇಳಿದ್ದಾರೆ. ಈ ಸ್ವಾಮಿ ಪುಷ್ಕರಣಿಯ ಅಭಿಮಾನಿ ದೇವತೆ ಯಾರು ಎಂಬುದಾಗಿ ಕೇಳಿದರೆ, ಪುರಾಣಾಂತರದಲ್ಲಿ ಒಂದು ಕತೆ ಬರ್ತದ. ಒಮ್ಮೆ ಸರಸ್ವತೀ ದೇವಿ ತಾನು ನದಿಗಳಲ್ಲಿ ಉತ್ತಮಲಾಗಬೇಕು, ಗಂಗಾ ನದಿಗಿಂತಲೂ ಕೂಡ ನಾನು ಉತ್ತಮಲಾಗಬೇಕು, ನನ್ನಲ್ಲಿ ಸ್ನಾನ ಮಾಡಿದರೆ ಆಗ ಹೆಚ್ಚಿನ ಪುಣ್ಯ ಬರಬೇಕು, ಗಂಗಾ ನದಿಯ ಮಹತ್ವ ಸ್ವಲ್ಪ ಕಡಿಮೆ ಆಗಬೇಕು, ನಾನು ಉತ್ತಮಲಾಗಬೇಕು ಎಂಬುವಂತಹ ಒಂದು ಉದ್ದೇಶದಿಂದಾಗಿ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾ ಇರಬೇಕಾದಾಗ ಚತುರ್ಮುಖ ಬ್ರಹ್ಮದೇವರ ಮಕ್ಕಳಾದ ಪುಲಸ್ತ್ಯ ಋಷಿಗಳು ಬರ್ತಾರ. ಪುಲಸ್ತ್ಯ ಋಷಿಗಳು ಬಂದಾಗ ಸರಸ್ವತೀ ದೇವಿ ಏನಿದ್ರು ಮಗ ಬಂದಾನ ಒಂದು, ಇನ್ನೊಂದು ನಾ ಮಾಡೋದು ಪರಮಾತ್ಮನ ತಪಸ್ಸು ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ರುದ್ರದೇವರು ದಕ್ಷ ಪ್ರಜಾಪತಿಯ ಯಾಗದ ಸಂದರ್ಭದಲ್ಲಿ ತಾವು ಯೋಗದಲ್ಲಿ ಪರಮಾತ್ಮನ ಒಂದು ಧ್ಯಾನ ಮಾಡ್ತಾ ಇರಬೇಕಾದಾಗ ಮಾವನಾದರೂ ಕೂಡ ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡದೇ ಇದ್ದದ್ದು ಯಾವ ರೀತಿಯಾಗಿ ರುದ್ರದೇವರಿಗೆ ಏನಾದರೂ ಬಾಧಕವಾಯಿತಾ? ಪ್ರತ್ಯುತ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಶಾಪ ಕೊಡುವ ಮೂಲಕ ತನ್ನ ಒಂದು ಪ್ರಭಾವ, ತನ್ನ ಒಂದು ತಪಸ್ಸೇ ಕಡಿಮೆಯಾಯಿತು. ಹೀಗಿರುವಾಗ ರುದ್ರದೇವರಿಗೆ ಹಾಗೆ ಇದ್ದಾಗ ರುದ್ರದೇವರಿಗಿಂತಲೂ ಉತ್ತಮಲಾದ ತಾಯಿ ಸ್ಥಾನದಲ್ಲಿರುವಂತಹ ಆ ಸರಸ್ವತೀ ದೇವಿ ಪರಮಾತ್ಮನ ಧ್ಯಾನ ಮಾಡುತ್ತಾ ಇರಬೇಕಾದಾಗ ಈ ಪುಲಸ್ತ್ಯ ಋಷಿಗಳು ಬಂದು ನಮಸ್ಕಾರ ಮಾಡಿದರು. ತಾಯಿಯಾದ ಸರಸ್ವತೀ ದೇವಿ ಏನೋ ವಿಕಾರವನ್ನು ತೋರಿಸದೇ ಇರುವಾಗ ಸರಸ್ವತೀ ದೇವಿಯನ್ನು ಮೇಲೆ ಸಿಟ್ಟಿಗೆದ್ದ ಪುಲಸ್ತ್ಯ ಋಷಿಗಳು ಶಾಪವನ್ನು ಕೊಡ್ತಾರ. ಯಾವ ಕಾರ್ಯಕ್ಕಾಗಿ ನೀನು ತಪಸ್ಸು ಮಾಡ್ತಾ ಇದ್ದಿ ಅದು ಸಿದ್ಧಿಸೋದು ಬೇಡ, ನಿನ್ನ ಪ್ರಯತ್ನ ನಿಷ್ಫಲವಾಗಲಿ ಎಂಬುದಾಗಿ ಪುಲಸ್ತ್ಯ ಋಷಿಗಳು ಶಾಪವನ್ನು ಕೊಡ್ತಾರ. ಕೊಟ್ಟವರು ಮತ್ತೆ ತಿರುಗಿ ಹೋಗಿ ಬೀಳ್ತಾರ. ಆಮೇಲೆ ಪರಮಾತ್ಮ ಪ್ರತ್ಯಕ್ಷನಾಗಿ ಸರಸ್ವತೀ ದೇವಿ ಮುಂದೆ ಬಂದಾಗ ಸರಸ್ವತೀ ದೇವಿ ಮುಂದೆ ಪರಮಾತ್ಮ ತಿಳಿಸ್ತಾನ, ನಿನ್ನ ಅಭಿಷ್ಟೆ ಅಂತ ಅನ್ನೋದು ಪೂರ್ಣ ಆಗಂಗಿಲ್ಲ, ಶಾಪ ಆಗಿದೆ.
ಮತ್ತು ಹಾಗಾದರೆ ತಪಸ್ಸು ಮಾಡಿದ್ದಕ್ಕೇನಾದರೂ ಫಲ ಇದೆಯಾ? ಖಂಡಿತ ಇದೆ. ನದೇವತೋಷಣಂ ವೃಥ. ಪರಮಾತ್ಮನಿಗಾಗಿ ನಾವು ಮಾಡಿರುವಂತಹ ಏನೇ ತಪಸ್ಸಾಗಲಿ, ಜಪ ಆಗಲಿ, ಪಾರಾಯಣ ಆಗಲಿ, ನಮಸ್ಕಾರ ಆಗಲಿ, ಏನೇ ಆಗಲಿ ಅದು ವ್ಯರ್ಥ ಆಗಂಗಿಲ್ಲ. ಅದರಿಂದ ಸಿಗಬೇಕಾದ ಫಲ ಹೇಗೋ ಒಂದು ರೀತಿಯಾಗಿ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಪರಮಾತ್ಮನನ್ನು ಉದ್ದೇಶಿಸಿ ಮಾಡಿರುವಂತಹ ತಪಸ್ಸಿಗೆ ಫಲ ಏನು? ಪರಮಾತ್ಮ ಹೇಳ್ತಾನ, ಸರೋವರಗಳಲ್ಲಿ ನಿನ್ನಿಂದ ಅಭಿಮನ್ಯವಾದ ಯಾವ ಸರೋವರ ಇದೆಯಲ್ಲ ಅದು ಅತ್ಯುತ್ತಮವಾಗುತ್ತದೆ. ನದಿಗಳಲ್ಲಿ ಗಂಗಾ ಯಾವ ರೀತಿಯಾಗಿ ಅತ್ಯುತ್ತಮಲೋ ಹಾಗೆ ಸರಸ್ಸುಗಳಲ್ಲಿ ಸರೋವರಗಳಲ್ಲಿ ನೀನು ಉತ್ತಮಲಾಗುತ್ತಿ. ನಿನ್ನಿಂದ ಅಭಿಮನ್ಯವಾದ ಸರೋವರ ಅತ್ಯುತ್ತಮವಾಗುತ್ತದೆ ಎಂಬುದಾಗಿ ವರವನ್ನು ಕೊಡ್ತಾರೆ. ಹೀಗಾಗಿ ಈ ಸ್ವಾಮಿ ಪುಷ್ಕರಣಿಗೆ ಅಭಿಮಾನಿ ದೇವತೆಯಾಗಿರುವಂತಹ ಸರಸ್ವತಿ ಆ ಕಾರಣ ಸರೋವರಗಳಲ್ಲಿ ಅತ್ಯುತ್ತಮವಾದ ಅನುತ್ತಮವಾದ ಸರೋವರ ಅಂದರೆ ಈ ಸ್ವಾಮಿ ಪುಷ್ಕರಣಿ. ಇಂತಹ ಸ್ವಾಮಿ ಪುಷ್ಕರಣಿ ಅಂತನ್ನೋದು ಆ ಪರ್ವತದ ಮೇಲೆ ಇದೆ. ಸ್ವಾಮಿ ಪುಷ್ಕರಣಿಯ ಮಹತ್ವವನ್ನು ಹೇಳುತ್ತಾ ಈ ಪರ್ವತದ ಮಹಾತ್ಮ್ಯವನ್ನು ಇನ್ನೂ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಇಂತಹ ಸ್ವಾಮಿ ಪುಷ್ಕರಣಿಯಿಂದಾಗಿ ಭೂಷಿತವಾಗಿದೆ ಈ ಪರ್ವತ. ಈ ಸ್ವಾಮಿ ಪುಷ್ಕರಣಿಯ ಫಲ ಮಹಾತ್ಮ್ಯವನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಶಂಕೋ ನಾಮರೂಪ ಕಶ್ಚಿತ್ ಸ್ನಾನ ಮಾತ್ರೇನ ನಾಕಗಃ. ಶಂಕ ಎಂಬುವಂತಹ ಒಬ್ಬ ರಾಜ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದ ಮಾತ್ರದಿಂದಾಗಿ ಸ್ವರ್ಗವನ್ನು ತಾನು ಹೊಂದಿದ. ಇಷ್ಟೇ ಅಲ್ಲದೆ ನಾರಾಯಣ ಎಂಬುವಂತಹ ಬ್ರಾಹ್ಮಣನು ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿರುವಂತಹ ಮಹಾತ್ಮ್ಯದಿಂದಾಗಿ ಪ್ರಭಾವದಿಂದಾಗಿ ತಾನು ವರವನ್ನು ಪಡೆದು ಪರಮಾತ್ಮನನ್ನು ಹೊಂದಿ ಮೋಕ್ಷವನ್ನೇ ಹೊಂದಿದ್ದ. ಇನ್ನೊಂದು ವರಾಹ ಪುರಾಣದಲ್ಲಿ ಬರ್ತದ, ರಾಮೋಪಿ ತತ್ರ ಸ್ನಾನೇನ ನೀತಾಂ ಸೀತಾಮವಾಪಚ. ರಾಮನೂ ಕೂಡ ತನ್ನ ವನವಾಸ ಕಾಲದಲ್ಲಿ ಸೀತಾಕೃತಿಯ ಒಂದು ಅಪಹರಣ ಅಂತನ್ನೋದು ಆಗ ಈ ಒಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದ ಮಾತ್ರದಿಂದಾಗಿ ಸೀತೆಯನ್ನು ತಾನು ಪಡೆದ ಎಂಬುದಾಗಿ ಈ ರೀತಿಯಾಗಿ ಸ್ವಾಮಿ ಪುಷ್ಕರಣಿಯ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಈ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ದಿಕ್ಕಿನಲ್ಲಿ ವರಾಹವದನೋ ಹರಿಹಿ, ವರಾಹರೂಪಿ ಶ್ವೇತವರಾಹ ರೂಪಿಯಾದ ಪರಮಾತ್ಮನು ತಾನು ಇದ್ದಾನೆ. ಧರಾಮಾಲಿಂಗ್ಯವರ್ಮೀಕೆ ಆಸ್ತೆ ಪಿಪ್ಪಲ ರಾಜಿತೆ. ತ್ರಿಕೋಟಿ ತೀರ್ಥ ಜಾತಾನಾಂ ಜನ್ಮಸ್ಥಾನಂ ಸಭೂದರಃ. 3 ಕೋಟಿ ತೀರ್ಥಗಳ ಒಂದು ಉಗಮ ಸ್ಥಾನವಾಗಿದೆ ಈ ಪರ್ವತ. ಈ ಪರ್ವತದ ಮೇಲೆ 3 ಕೋಟಿ ತೀರ್ಥಗಳಿವೆ. ಹಾಗಾಗಿ ಇಂತಹ ಉತ್ತಮವಾದ ಪರ್ವತವನ್ನು ಹೊಂದಿ ಇಲ್ಲಿ ವಾಸವನ್ನು ಮಾಡಬೇಕು. ಯಾಕೆ? ವೈಕುಂಠಾದಧಿಕಂ ಮತ್ವ ವಿಚಚಾರ ಇತಸ್ತತಃ. ವೈಕುಂಠದಲ್ಲಿ ಏನದ? ಇಷ್ಟೆಲ್ಲ ಸರೋವರಗಳಿವೆಯಾ? ಇಷ್ಟೆಲ್ಲ ತೀರ್ಥಗಳಿವೆಯಲ್ಲ? ಇಷ್ಟೆಲ್ಲ ಇವೆಯಾ? ಏನೂ ಇಲ್ಲ. ಆ ಕಾರಣ ವೈಕುಂಠಕ್ಕಿಂತ ಇದು ಉತ್ತಮ ಎಂಬುದಾಗಿ ಪರಮಾತ್ಮ ವಿಚಾರವನ್ನು ಮಾಡಿ ಈ ಒಂದು ಪರ್ವತದ ಮೇಲೆ ಸಂಚಾರ ಮಾಡ್ತಾ ಇದ್ದಾನೆ. ಆ ಸ್ವಾಮಿ ಪುಷ್ಕರಣಿಯ ಸಮೀಪದಲ್ಲಿ ಒಂದು ತಿಂತ್ರಿಣಿ ವೃಕ್ಷ, ಆ ಹುಣಸೆ ಮರದ ಕೆಳಗ ಒಂದು ಹುತ್ತಿದೆ. ಆ ಹುತ್ತಿನಲ್ಲಿ ವಿಶಾಲವಾದ ಸ್ಥಳವನ್ನು ಕಂಡು ಪರಮಾತ್ಮ ನಾ ಇಲ್ಲೇ ವಾಸವನ್ನು ಮಾಡ್ತೇನೆ ಎಂಬುದಾಗಿ ತಾನು ವಿಚಾರವನ್ನು ಮಾಡಿ ಏವಂ ದೇವೇ ಸ್ಥಿತಿಯೇ ತತ್ರ ವಿಗತಂ ವತ್ಸರಾಯುತಂ. ಅಲ್ಲಿ ಪರಮಾತ್ಮ ಅಲ್ಲೇ ಕಲಿತಾ 10,000 ವರ್ಷಗಳಾಗಿಬಿಟ್ವು. ಅಂದರೆ ಏನಾಗಿರ್ತದ, ಸಣ್ಣ ಕೂಸಿನ ಕೈಯಲ್ಲಿ ಫೋನ್ ಕೊಟ್ಟು 1 ತಾಸು ತನಕ ನೋಡು ಅಂಥೇಳಿ ಫೋನ್ ಕೊಡ್ತೀವಿ. ಇಸ್ಕೋಬೇಕಾದಾಗ 1 ತಾಸು ಆಗೋಯ್ತಾ, 10 ನಿಮಿಷ ಇದ್ದಂಗಿತ್ತು ಅನ್ನಿಸ್ತು ಅಂತಂತವು ಕೂಸುಗಳು. ನಮಗೂ ಇದೆ, ಕೈಯಲ್ಲಿ ಫೋನು ಅಥವಾ ನೋಡ್ಲಿಕ್ಕೆ ಟಿ ವಿ ಏನನ್ನ ಕಾಣಿಸ್ತು ಅಂತ ಆದರೆ ಆಗೇನಾಗ್ತದ? ಸುಖ ಅಂತ ಅನ್ನೋದು ಹೆಂಗಂತಂದರೆ ಎಷ್ಟು ಸಮಯ ಆಯಿತು ಗುರ್ತೇ ಆಗಂಗಿಲ್ಲ. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಮುಗಿದೋಯ್ತು ಅನ್ನೋಂಗೆ ಆಗಿರ್ತದೆ. ಹಾಗೆ ಪರಮಾತ್ಮನಿಗೆ ಇಲ್ಲಿ ಎಷ್ಟು ಸಂತೋಷ ಆಯಿತು ಅಂತಂದರೆ ಬರೇ ಸಂಚಾರ ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮ ತಾನು ಅನ್ಕೊಂಡ. ಆದರೆ ವಿಚಾರ ಮಾಡಿದರೆ 10,000 ವರ್ಷಗಳು ಆ ಒಂದು ಪರ್ವತದ ಮೇಲೆ ಪರಮಾತ್ಮ ಇದ್ದಾನೆ. ಅದು ಏನಾಗ್ಯದ? ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ ಪರಮಾತ್ಮ ಬಂದಿದ್ದು. ದ್ವಾಪರ ಯುಗ ಅಂತನ್ನೋದು ಮುಗಿದು ಕಲಿಕಾಲ ಅಂತನ್ನೋದು 28ನೇ ಕಲಿಯುಗ, ಈ ಮನ್ವಂತರದ 28ನೇ ಕಲಿಯುಗ ಅಂತನ್ನೋದು ಬಂದಿದೆ. ಆ ಕಲಿಯುಗದಲ್ಲಿ ಒಬ್ಬ ರಾಜ, ಚೋಳ ರಾಜ, ತಾನು ನಾಗಕನ್ಯೆಯಲ್ಲಿ ಹುಟ್ಟಿ ತಾನು ಆ ಒಂದು ಪ್ರದೇಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ.
ತಾನು ರಾಜ್ಯ ಪರಿಪಾಲನೆಯನ್ನು ಮಾಡ್ತಾ ಇರಬೇಕಾದಾಗ ದೇಶ ಅಂತನ್ನೋದು ಸುಭಿಕ್ಷವಾಗಿ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ನೆನಪು ಮಾಡಿಕೊಳ್ಳಬೇಕು. ವಿರಾಟ ಪರ್ವದಲ್ಲಿ ಒಂದು ಸಂದರ್ಭ ಬರ್ತದೆ. 12 ವರ್ಷ ವನವಾಸವನ್ನು ಮಾಡಿದ್ದಾರೆ. ಇನ್ನೊಂದು ವರ್ಷ ಇನ್ಕಾಗ್ನಿಟೋ ಅಲ್ಲಿ ಎಲ್ಲ ಪಾಂಡವರು ಇದ್ದಾರೆ. ಈ ಕಡೆ ಕೌರವರಿಗೆ ಚಿಂತೆ ಆಯಿತು. 1 ತಿಂಗಳನಾಗ ಸಿಗುತ್ತಾರ, 2 ತಿಂಗಳನಾಗ ಸಿಗ್ತಾರ ಅಂತ ಅವರು ನಿಶ್ಚಯದಿಂದ ಅವರು ಇದ್ದರು. 3 ತಿಂಗಳಾಯಿತು, 5 ತಿಂಗಳಾಯಿತು, 7, 8, 9, 10 ತಿಂಗಳಾಯಿತು. ಪಾಂಡವರು ಎಲ್ಲಿದ್ದಾರೆ ಗುರುತೇ ಆಗ್ತಾ ಇಲ್ಲ. ಅವರಿಗೆ ಚಿಂತೆ ಆಯಿತು. ಯಾಕ ಈ 1 ವರ್ಷ ಇನ್ನೊಂದು 2 ತಿಂಗಳು ಕಳೆದು ಬಿಟ್ರ ಮತ್ತ ಅವರಿಗೆ ರಾಜ್ಯ ಕೊಡಬೇಕಾಗ್ತದ. ಹಾಗಾಗಿ ಅವರಿಗೆ ಎಲ್ಲಿಲ್ಲದ ಚಿಂತೆ. ಆಗ ವಿಚಾರ ಮಾಡ್ತಾ ಇರಬೇಕಾದಾಗ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಅವರು ಶರಣು ಹೋದಾಗ ಅವರು ಒಂದೇ ಮಾತಂತಾರ, ಯಾವ ದೇಶದಲ್ಲಿ ಆಕಳುಗರು ಅಧಿಕವಾದ ಹಾಲನ್ನು ಕೊಡ್ತಾ ಇರುತ್ತವೆಯೋ, ಯಾವ ದೇಶದಲ್ಲಿ ಬ್ರಾಹ್ಮಣರು ಯಜ್ಞಯಾಗವನ್ನು ತಪ್ಪಿಸದೆ ಮಾಡ್ತಾ ಇರುತ್ತಾರೆಯೋ, ಯಾವ ದೇಶದಲ್ಲಿ ಸಸ್ಯಗಳು ಸುಭಿಕ್ಷೆಯಾಗಿ ಯಾವ ದೇಶ ಸುಭಿಕ್ಷೆಯಾಗಿರುತ್ತವೆಯೋ ಆ ದೇಶವನ್ನು ನೀವು ಹುಡುಕ್ರಿ, ನಿಮಗೆ ಪಾಂಡವರು ಸಿಕ್ಕೇ ಸಿಗುತ್ತಾರೆ ಎಂಬುದಾಗಿ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇಬ್ಬರಿಗೂ ಕೂಡ ಹೇಳಿರುವಂತಹ ಮಾತಿದು. ಅಂದ್ರೇನು, ದೇವತೆಗರ ಒಂದು ಸನ್ನಿಧಾನ, ಆಮೇಲೆ ಉತ್ತಮನಾದ ರಾಜನ ಒಂದು ಸನ್ನಿಧಾನ ರಾಜ್ಯದಲ್ಲಿ ಇವುಗಳು ಆಟೋಮೆಟಿಕ್ ಆಗಿ ಬಂದೇ ಬಿಡ್ತವ. ನಮ್ಮ ದೇಶ ಇವತ್ತು ಯಾಕೆ ಇಷ್ಟು ಉತ್ತಮವಾಗಿದೆ, ಉತ್ತಮನಾದ ನಾಯಕನಿದ್ದಾನೆ, ಆ ಕಾರಣದಿಂದಾಗೇನೆ ಇಷ್ಟೆಲ್ಲ ಇವತ್ತು ನಾವು ಸುಖಗಳನ್ನು ಸೌಖ್ಯಗಳನ್ನು ನಾವು ಸಂತೋಷದಿಂದಾಗಿ ನಾವಿದ್ದೇವೆ. ಹಾಗಾಗಿ ಅದೇ ರೀತಿಯಾಗಿ ಈಗಲೂ ಕೂಡ ಈ ಚೋಳರಾಜ ತಾನು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರಬೇಕಾದಾಗ ದೇಶ ಸುಭಿಕ್ಷವಾಗಿದೆ. ಹೇಳ್ತಾ ಇದ್ದಾರೆ, ಬಹುಕ್ಷೀರಪ್ರದ ಗಾವಃ ಪುತ್ರಾವೈ ಪಿತೃವತ್ಸಲಾಹ ಕಾಲೇ ವರ್ಷತಿ ಪರ್ಜನ್ಯ ಸಖಾ ಸಸ್ಯಾವೈ ಬಹುಧಾನ್ಯದಾಹ ನಾರ್ಯಃ ಪತಿವ್ರತಾ ಸರ್ವಾಹ ಪುರುಷಾಹ ನಿಯತಸ್ತ್ರೀಯ. ದೇಶ ಸುಭಿಕ್ಷವಾಗಿದೆ. ಆಕಳುಗರು ಅಧಿಕವಾದ ಹಾಲನ್ನು ಕೊಡ್ತಾ ಇವೆ. ಪುತ್ರರು ತಂದೆ ತಾಯಿಯಂದರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯೋಗ್ಯ ಕಾಲದಲ್ಲಿ ಮಳೆ ಸುರಿಯುತ್ತಾ ಇದೆ. ಆಮೇಲೆ ಎಲ್ಲ ಸ್ತ್ರೀಯರು ಪತಿವ್ರತೆಯರಾಗಿ ಇರುತ್ತಾರೆ. ಗಂಡರು ಯಾರ ವ್ಯಭಿಚಾರಾದಿ ಕರ್ಮಗಳಲ್ಲಿ ಯಾರೋ ಗಂಡರು ತೊಡಗುತ್ತಾ ಇಲ್ಲ. ಇಂತಹ ಒಂದು ಸುಭಿಕ್ಷ ಸ್ಥಿತಿಯಲ್ಲಿರುವಂತಹ ದೇಶದಲ್ಲಿ ಇಂತಹ ದೇಶವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಆ ಚೋಳರಾಜ. ಅಂತಹ ರಾಜ ಪರಿಪಾಲನೆ ಮಾಡ್ತಾ ಇರಬೇಕಾದಾಗ ಈ ಕಡೆ ಲಕ್ಷ್ಮೀದೇವಿ ಎಷ್ಟೇ ಗಂಡನ ಮೇಲೆ ಸಿಟ್ಟು ಬಂದರೂ ಕೂಡ ಅದು ತಾತ್ಕಾಲಿಕ. ಪರಮಾತ್ಮ 10,000 ವರ್ಷ ಆಯಿತು, ಕಾಣಿಸ್ತಾ ಇಲ್ಲ, ವೈಕುಂಠದಲ್ಲಿ ಇಲ್ಲ ಅಂಥೇಳಿ ಎಲ್ಲ ಪರಮಾತ್ಮನ ದರ್ಶನ ಮಾಡಿಕೊಳ್ಳೋದಕ್ಕಾಗಿ ಹೋದ ಎಲ್ಲ ಜನರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಪರಮಾತ್ಮ ಇಲ್ಲ, ನಾವು ಯಾಕೆ ಬಂದೀವಿ ವೈಕುಂಠಕ್ಕೆ? ಬಂದಿದ್ದೇ ಪರಮಾತ್ಮನ ದರ್ಶನಕ್ಕಾಗಿ. ನೀವು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನೀವು ಕ್ಯೂ ಲೈನಿಂದ ನಮ್ಗೆ ದೊಬ್ಬಿ ಬಿಟ್ಟರೆ ನಮ್ಗೆ ದರ್ಶನ ಆಗೋದು ಹೇಗೆ ಎಂಬುದಾಗಿ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಆಗ ಲಕ್ಷ್ಮೀದೇವಿ ವಿಚಾರ ಮಾಡಿ, ಬ್ರಹ್ಮಾಧೇನು ಶಿವೋವತ್ಸೋ ಗೋಪಾಲಿ ಕಮಲಾಲಯ ಪಶ್ಯಂತಿ ಪತಿಮಾರ್ಗಂ ತು ಚೋಳರಾಜಾನಮಭ್ಯಗಾತ್. ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು, ಸಾಕ್ಷಾತ್ ರಮಾದೇವಿ ಗೋಪಾಲಿ ದನ ಕಾಯುವಂತಹ ಸ್ತ್ರೀ ರೂಪದಲ್ಲಿ ಬಂದು ಈತನ ರಾಜ್ಯದಲ್ಲಿ ಬಂದಿದ್ದಾರೆ. ಯಾಕೆ? ಇಷ್ಟೆಲ್ಲ ಸುಲಕ್ಷಣಗಳು, ಸುಭಿಕ್ಷೆಯಿಂದಾಗಿ ರಾಜ್ಯ ಇದೆ. ಹಾಗಾಗಿ ಇಂತಹ ಈ ಚೋಳರಾಜನ ರಾಜ್ಯದಲ್ಲಿ ಬಂದು ರಾಜನನ್ನು ಕುರಿತು ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾರೆ, ಈ ಆಕುಳೇನದ ಅಲ್ಲ, ಇದು ಗಿರ್ಜಾತಿ ಆಕಳು, ಅದಕ್ಕಿಂತಲೂ ಉತ್ತಮವಾದ ಕಪಿಲಗೋ ಇದರ ಹಾಲು ಶಿಶು ಕುಡಿತು ಆ ಶಿಶು 6 ತಿಂಗಳಲ್ಲಿ ತಾನು ಎದ್ದು ಪಲ್ಟಿ ಹೊಳ್ಳಿಕ್ಕೆ ಶುರು ಮಾಡಿಬಿಡ್ತದ. ಅಷ್ಟು ಚಲೋ ಹಾಲನ್ನು ಈ ಆಕಳು ಕೊಡ್ತದ. ಹಾಗಾಗಿ ಈ ಆಕಳಿನ ಹಾಲನ್ನು ನಿನ್ನ ಮಗನಿಗೆ ನೀ ಕುಡಿಸು ಎಂಬುದಾಗಿ ಎಲ್ಲ ಮಾಡಬೇಕಾದ ಸೇಲ್ಸ್ಮೆನ್ಗೆ ಇರಬೇಕಾದ ಎಲ್ಲ ಗುಣಗಳಿಂದಾಗಿ ಏನೇನು ಮಸ್ಕಾ ಹೊಡಿಬೇಕೋ ಎಲ್ಲವನ್ನೂ ಕೂಡ ಹೊಡೆದು ಲಕ್ಷ್ಮೀದೇವಿ ಆ ಆಕಳನ್ನು ಅಂದರೆ ಬ್ರಹ್ಮದೇವರನ್ನು ಮತ್ತು ಕರು ಇಬ್ಬರನ್ನೂ ಕೂಡ ಆ ರಾಜನಿಗೆ ಮಾಡಿಬಿಟ್ಟು ತಾನು ಮತ್ತೆ ಕೊಲ್ಲಾಪುರಕ್ಕೆ ಹೋಗಿಬಿಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ಬ್ರಹ್ಮದೇವರು
ಪರಮಾತ್ಮನ ಒಂದು ಇದು ಮೇಯುವಂತಹ ಒಂದು ನೆಪದಿಂದಾಗಿ ಪರಮಾತ್ಮನ ಎಲ್ಲಿದ್ದಾನೆ ಎಂಬುವಂತಹ ಪರಮಾತ್ಮನನ್ನು ಹುಡುಕಬೇಕು ಎಂಬುವಂತಹ ಒಂದು ನಿಟ್ಟಿನಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂಡ ಬಂದಿದ್ದಾರೆ. ಹಾಗಾಗಿ ಗೋಪಾಲಕನ ಕೈಯಲ್ಲಿರುವಂತಹ ಈ ಆಕಳ ರೂಪದಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ಪ್ರತಿನಿತ್ಯವೂ ಕೂಡ ಎಲ್ಲ ರಾಜನ ಆಕಳಗರ ಜೊತೆಗೆ ಹೋಗಿ ಪರಮಾತ್ಮನ ಒಂದು ವಿಚಾರವನ್ನು ಮಾಡ್ತಾ ಇರಬೇಕಾದಾಗ ಈ ಪರ್ವತದ ಮೇಲೆ ಇರುವಂತಹ ಹುತ್ತಿನಲ್ಲಿ ಪರಮಾತ್ಮನ ದರ್ಶನ ಅಂತ ಅನ್ನೋದು ಚತುರ್ಮುಖ ಬ್ರಹ್ಮದೇವರಿಗೆ ಆಯಿತು. ಸಂತೋಷದಿಂದಾಗಿ ಅವರಿಗೆ ತತ್ಕೊಲಿಕ್ಕೆ ಆಗದೆ ಆ ಆಕಳ ರೂಪದಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ತಮ್ಮ ಆಕಳನ ಕೆಚ್ಚಲಿನಿಂದಾಗಿ ತಾನಾಗಿಯೇ ಹಾಲು ಸುರಿಸುವಂತೆ ಮಾಡ್ತಾ ಇದ್ದಾರೆ. ರಘುವಂಶದಲ್ಲಿ ಒಂದು ಮಾತು ಬರ್ತದೆ, ಎರಡನೇ ಸರ್ಗದಲ್ಲಿ, ನಂದಿನಿ ಎಂಬುವಂತಹ ಆಕಳು ತಾನು ಬೆಳಿಗ ತನ್ನ ಕರುವಿಗೆ ಹಾಲನ್ನು ಕೊಟ್ಟು ತಾನು ಅರಣ್ಯಕ್ಕೆ ಹೋಗಿ ಬರಬೇಕಾದಾಗ ಕರುವನ್ನು ನೋಡಿದ ಕೂಡಲೇ ತನ್ನ ಒಂದು ಕೆಚ್ಚಲಗರಿಂದಾಗಿ ಹಾಲು ಅದಾಗದೆ ಸುರಿಯುತ್ತಾ ಇದೆ. ಅಂದ್ರೇನು, ಮಾತೃವಾತ್ಸಲ್ಯವನ್ನು ತಿಳಿಸಿಕೊಡುವಂತಹ ಒಂದು ಸನ್ನಿವೇಶ ಅಂತನ್ನೋದು ರಘುವಂಶದ 2ನೇ ಸರ್ಗದಲ್ಲಿ ನಾವು ಕಾಣುತ್ತೇವೆ. ಅಲ್ಲಿ ಯಾವ ರೀತಿಯಾಗಿ ಅದಾಗದೆ ಕೆಚ್ಚಲಿನಿಂದಾಗಿ ಹಾಲು ಸುರಿಯುತ್ತಾ ಇದೆಯೋ ಹಾಗೆ ಚತುರ್ಮುಖ ಬ್ರಹ್ಮದೇವರು ತಮ್ಮ ಒಂದು ಕೆಚ್ಚಲಿನಿಂದಾಗಿ ಪರಮಾತ್ಮನ ಮೇಲೆ ಹಾಲನ್ನು ಸುರಿಸುತ್ತಾ ಇದ್ದಾರೆ. ಸಹಸ್ರ ಶೀರ್ಷ ಪುರುಷ ಮನಸ್ಸಿನಲ್ಲಿ ಅನ್ಕೊತಾ ಇದ್ದಾರೆ. ಆಕಳನ ರೂಪದಲ್ಲಿ ಬಂದು ಸಹಸ್ರ ಶೀರ್ಷ ಅಂತಂದರೆ ಮಿಕ್ಕಿರುವಂತಹ ಜನರ ಅಥವಾ ಆ ಗೋಪಾಲಕನ ಪರಿಸ್ಥಿತಿ ಏನಾಗಬೇಕು. ಹಾಗಾಗಿ ಮನಸ್ಸಿನಲ್ಲಿ ಸಹಸ್ರ ಶೀರ್ಷ ಪುರುಷ ಅಂತೇಳಿ ಪುರುಷ ಸೂಕ್ತವನ್ನು ಅಂತ ಪರಮಾತ್ಮನ ಮೇಲೆ ಅಂದರೆ ಹುತ್ತಿನ ಮೇಲೆ ಆ ಹಾಲನ್ನು ಸುರಿಸುತ್ತಾ ಇದ್ದಾರೆ. ಹೀಗೆ ಪ್ರತಿನಿತ್ಯವೂ ಕೂಡ ಗೋರೂಪದಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ಹಾಲನ್ನು ಸುರಿಸುತ್ತಾ ಇರಬೇಕಾದಾಗ ಈ ಕಡೆ ರಾಜನ ಮಡದಿ ಪಟ್ಟದ ರಾಣಿ ನೋಡ್ತಾ ಇದ್ದಾರೆ. ಒಂದಿನ ಬಂದರೂ ಅಲ್ಲಿ ಆಕಳಿನ ಕೆಚ್ಚಲಿನಲ್ಲಿ ಹಿಂಡ್ರೆ ಹಾರೇ ಬರ್ತಾ ಇಲ್ಲ. ಏನೋ ಇವತ್ತಿನ ದಿನ ಬಹುಶಃ ಸರಿಯಾಗಿ ಹುಲ್ಲನ್ನು ತಿಂದಿರ್ಲಿಕ್ಕಿಲ್ಲ, ಅದಕ್ಕೆ ಹೀಗಾಗಿರಬೇಕು, ಕೆಲವೊಂದು ಬಾರಿ ಆಗ್ತಿರ್ತವ ಅಂಥೇಳಿ ವಿಚಾರ ಮಾಡಿದ್ರು. ಒಂದಿನ ಆಯಿತು, 2 ದಿನ ಆಯಿತು, ವಾರಗಟ್ಟಲೆ ಹಿಂಗೆ ಆದರೆ ಆಕೆಗ ಡೌಟ್ ಬಂತು. ಗೋಪಾಲಕನನ್ನು ಕರೆಸಿ ಅವನ ಮೇಲೆ ಸರ್ಪದ ಚರ್ಮದಿಂದ ತಯಾರಾದ ಏನು ಒಂದು ಹಗ್ಗದಿಂದಾಗಿ ಅವನನ್ನು ಶಿಕ್ಷಿಸಿ, ಗವಾಂಪಾಲಕ ದುರ್ಬುದ್ಧೆ ಪಯೋಸ್ಯ ಕಿಂ ಕರೋಶಿರೆ, ಆಕಳಿನ ಬಂದಿರುವಂತಹ ಹಾಲನ್ನು ಏನು ಮಾಡ್ತಾ ಇದ್ದಿ, ನೀ ಏನಾದರೂ ನಿನ್ನ ಮಗುವಿಗೆ ಕೊಡಿಸ್ತಾ ಇದ್ದೀಯಾ ಅಥವಾ ಆ ಹಾಲನ್ನು ಮಾರಾಟ ಮಾಡಿ ಹಣವನ್ನು ನೀನು ಸಂಪಾದನೆ ಮಾಡ್ತಾ ಇದ್ದೀಯಾ, ಸತ್ಯವನ್ನು ಹೇಳು ಎಂಬುದಾಗಿ ತಾನು ಹೇಳಿದಾಗ ಆಗ ಗೋಪಾಲಕನಂತಾನ, ನನಗೇನೂ ಗೊತ್ತಿಲ್ಲ, ನನ್ನ ಕೆಲಸ ಏನೋ ಎಲ್ಲ ಆಕಳುಗರನ್ನು ಕರ್ಕೊಂಡು ಹೋಗ್ಬೇಕಾದಾಗ ಎಷ್ಟವ, ಬರಬೇಕಾದಾಗ ಎಷ್ಟವ, ಟ್ಯಾಲಿ ಆಯಿತಾ, ಮುಗೀತು, ನನ್ನ ಕೆಲಸ ಅಷ್ಟೇ ಅದ, ನಾ ಆಕಳನ್ನ ಹಾಲು ತಗೊಂಡು ನಾ ಏನು ಮಾಡಲಿ ಎಂಬುದಾಗಿ ಹೇಳಿದ್ರು. ಆಕೆ ಕೇಳಂಗಿಲ್ಲ. ಆತನನ್ನು ಶಿಕ್ಷಿಸಿದಾಗ ಈತನಿಗೆ ನಾ ಮಾಡದೇ ಇರುವಂತಹ ಅಪರಾಧಕ್ಕೆ ನನಗೆ ಯಾಕೆ ಶಿಕ್ಷೆ ಆಯಿತು, ಈ ಆಕಳಿನಿಂದಾಗ ಆಯ್ತಲ್ಲ, ಈ ಆಕಳು ಏನು ಮಾಡ್ತಾ ಇದೆ ನೋಡೋಣ, ಹಾಗೇ ಬಿಡ್ರಿ ಇವತ್ತು ಎಂಬುದಾಗಿ ವಿಚಾರ ಮಾಡಿ ತಾನು ಆಕಳಿನ ಏನು ಕಟ್ಟುವಂತಹ ಏನು ಹಗ್ಗ ಇರ್ತದಲ್ಲ ಆ ಹಗ್ಗವನ್ನು ಬಿಟ್ಟು ಆಕಳನ್ನು ತಾನು ಹಿಂಬಾಲಿಸ್ತಾ ಇದ್ದಾನೆ. ಸ್ವಲ್ಪ ದೂರದಿಂದಾಗಿ ನೋಡ್ತಾ ಇದ್ದಾನೆ. ಆಕಳ ರೂಪಿನಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ತಮ್ಮ ಒಂದು ಪ್ರತಿದಿನದ ಒಂದು ದಿನಚರಿಯಂತೆ ಪರ್ವತವನ್ನು ಏರಿದ್ದಾರೆ. ಆ ಹುತ್ತಿನ ಸಮೀಪಕ್ಕೆ ಹೋಗಿದ್ದಾರೆ. ಹಾಲನ್ನು ಸುರಿಸುತ್ತಾ ಇದ್ದಾರೆ. ಇದನ್ನು ನೋಡಿರುವಂತಹ ಆ ಗೋಪಾಲಕನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಈ ಆಕಳು ತನ್ನಷ್ಟು ತಾನು ಹಾಲನ್ನು ಸುರಿಸುತ್ತಾ ಇದೆ, ಇದರ ಒಂದು ಕುಚೇಷ್ಟೆಯಿಂದಾಗಿ ನನಗೆ ಪಟ್ಟದ ರಾಣಿಯಿಂದಾಗಿ ಶಿಕ್ಷೆ ಆಯಿತು ಎಂಬುದಾಗಿ ಹೇಳಿ ತಾನು ತನ್ನ ಕೈಯಲ್ಲಿರುವಂತಹ ಕಟ್ಟಿಗೆ ಕೋಲಿನಿಂದಾಗಿ ಆ ಗೋವನ್ನು ಹೊಡಿಬೇಕು, ಅದಕ್ಕೆ ನೋವಾಗುವಂತೆ ಪೆಟ್ಟು ಬರುವಂತೆ ಹೊಡಬೇಕು ಎಂಬುದಾಗಿ ತಾನು ವಿಚಾರ ಮಾಡಿದಾಗ ಈ ಕಡೆ ಪರಮಾತ್ಮ ಏನು ಮಾಡ್ತಾನ, ಕೂಡಲೇ ಆಕಳಿನ ಮೇಲೆ ತಾಕಬೇಕು, ಅಷ್ಟೊಳಗ ಆಕಳಿನ ಜಾಗನಾಗ ಪರಮಾತ್ಮ ಬಂದುಬಿಟ್ಟ. ಪರಮಾತ್ಮನ ಹಣಿ ಮೇಲೆ ಆ ಪ್ರಹಾರ ಅನ್ನೋದಾಗಿದೆ. ಹೇಳ್ತಾ ಇದ್ದಾರೆ,
ಸಪ್ತತಾಲ ಪ್ರಮಾಣೇನ ರಕ್ತಸ್ಫೂರ್ತಿರಭೂತ್ತದ. ಪರಮಾತ್ಮನ ಹಣೆಯ ಮೇಲೆ ಆ ಒಂದು ಕೋಲಿನ ಪ್ರಹಾರದಿಂದಾಗಿ ರಕ್ತ ಎಷ್ಟು ಮೇಲೆ ಚಿಮ್ಮಿತು ಅಂತಂದರೆ, ತಾಲವೃಕ್ಷ ಅವೇ ಸ್ವಯಂ ಉದ್ದ, ಅಂತಹ ಉದ್ದಾದ ತಾಲವೃಕ್ಷಗಳನ್ನು ಒಂದರ ಮೇಲೆ ಒಂದು 7 ಇಟ್ಟರೆ ಎಷ್ಟು ಉದ್ದ ಆಗಬೇಕೋ ಅಷ್ಟರ ಮೇಲೆವರೆಗೆ ಈ ರಕ್ತದ ಒಂದು ಸ್ಫೂರ್ತಿ, ರಕ್ತ ಅನ್ನೋ ಚಿಮ್ಮಿ ಅದು ಹೋಗಿದೆ. ಅಷ್ಟು ಗಟ್ಟಿಯಾಗಿ ಪರಮಾತ್ಮನಿಗೆ ಪ್ರಹಾರವಾದಂತೆ ಪೆಟ್ಟನ್ನು ತಾಗಿದೆ. ಯಾಕೆ ಹೀಗೆ ಮಾಡಿದ ಪರಮಾತ್ಮ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏಕೇನ ತುಳಸಿ ಮಾತ್ರ ದರೇನಾಪಿ ನರೋತ್ತಮಃ ಪೂಜಯೇದ್ ಭಕ್ತಿ ಭಾವೇನ ತಂ ರಕ್ಷಾಮೀತಿ ಮತ್ಪಣಃ. ಪರಮಾತ್ಮನ ಒಂದು ಪ್ರತಿಜ್ಞೆ, ಸೆಲ್ಫ್ ರೂಲ್, ತನ್ನ ಮೇಲೆ ತಾನು ಮಾಡಿರುವಂತಹ ಒಂದು ಶಿಲಾಶಾಸನ. ಏನದು? ನನ್ನನ್ನು ಯಾರು ಭಕ್ತಿಯಿಂದಾಗಿ ಪೂಜೆ ಮಾಡುತ್ತಾರೆ, ನನ್ನ ಪಾದಕ್ಕೆ ಯಾರು ಬೀಳುತ್ತಾರೆ, ಅವರನ್ನು ಎಂತಹದೇ ಸ್ಥಿತಿಯಲ್ಲಿ ಅವರನ್ನು ನಾನು ಅಂತಹ ಸ್ಥಿತಿಯಿಂದಾಗಿ ನಾನು ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಪರಮಾತ್ಮನ ಒಂದು ತನ್ನ ಮೇಲೆ ತಾನು ಮಾಡಿಕೊಂಡಿರುವಂತಹ ಒಂದು ಸೆಲ್ಫ್ ರೂಲ್. ಹೀಗಾಗಿ ಈಗ ತನ್ನ ಮೇಲೆ ಅಭಿಷೇಕ ಮಾಡುತ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರ ಮೇಲೆ ಈತ ಪ್ರಹಾರ ಮಾಡಿದರೆ ಅವರಿಗೆ ಗಾಯ ಆಯಿತು. ಅವರಿಗೆ ಗಾಯ ಆಯಿತು ಅಂತಂದರೆ ನನ್ನ ಅಸ್ತಿತ್ವ, ನನ್ನ ಒಂದು ಸಾರ್ವಭೌಮಕ್ಕೆ ಅದು ಧಕ್ಕೆ ಹಾನಿಯಾಗುತ್ತದೆ. ಆ ಕಾರಣ ಕಪ್ಪುಮಾನ್, ಹೀಗಾಗಿ ಸ್ವಭಕ್ತಹನನಂ ಲೋಕೆ ಆತ್ಮಾರ್ಥಂ ಯಃ ಪುಮಾಶ್ಚರೇತ್. ತನ್ನ ಭಕ್ತರ ಒಂದು ದುಃಖವನ್ನು ಯಾವ ಸ್ವಾಮಿ ಸಹನ ಮಾಡ್ತಾನ, ಸಹನ ಮಾಡ ಅಂದ್ರೆ ಅವನು ಸ್ವಾಮಿನೇ ಆಗಂಗಿಲ್ಲ. ಹಾಗಾಗಿ ತನ್ನ ಭಕ್ತರ ಮೇಲೆ ಆಗಿರುವಂತಹ ಪ್ರಹಾರವನ್ನು ತಾನು ಸ್ವೀಕಾರವನ್ನು ಮಾಡಿದ್ದಾನೆ. ಹಾಗಾಗಿ ರಕ್ತ ಸ್ಫೂರ್ತಿ ಅನ್ನೋದಾಗಿದೆ. ಇಷ್ಟೆಲ್ಲವನ್ನು ನೋಡಿರುವಂತಹ ಆ ಗೋಪಾಲಕನಿಗೆ ಮತಿಭ್ರಂಶ ಅನ್ನೋದಾಗಿ ಅವನು ಅಲ್ಲಿಯೇನೇ ದೇಹವನ್ನು ಬಿಟ್ಟಿದ್ದಾನೆ. ಆಗ ಈ ಆಕರಣ ರೂಪದಲ್ಲಿರುವಂತಹ ಚತುರ್ಮುಖ ಬ್ರಹ್ಮದೇವರು ಪರ್ವತವನ್ನು ಇಳಿದು ರಾಜನ ಒಂದು ಸಭಾ ಮಂಟಪಕ್ಕೆ ಬಂದು, ಗೋ ಯಾವ ರೀತಿಯಾಗಿ ಭೂಮಿಯ ಮೇಲೆ ಬಿದ್ದು ತಾನು ತನ್ನ ದುಃಖವನ್ನು ತೊಡಕೊಳ್ಳಬೇಕೋ ಹಾಗೆ ಬ್ರಹ್ಮದೇವರು ಕೂಡ ಏನೋ ಹೇಳಬೇಕು ಎಂಬುವಂತಹ ಒಂದು ವಿಚಾರದಿಂದಾಗಿ ತಾವು ಭೂಮಿಯ ಮೇಲೆ ತಾವು ಬಿದ್ದು ತಾವು ವರ್ತನೆ ಮಾಡ್ತಾ ಇರಬೇಕಾದಾಗ ರಾಜನಿಗೆ ಏನೋ ಡೌಟ್ ಬಂದು ತನ್ನ ವೃತ್ಯರನ್ನು ಕರೆಸಿ ಗೋವನ್ನು ಹಿಂಬಾಲಿಸಿರಿ, ಗೋ ಎಲ್ಲಿವರೆಗೆ ಹೋಗ್ತದೋ ನೋಡಿ, ಅಲ್ಲಿ ಏನಾಗಿದೆ ವಿಚಾರ ಮಾಡ್ಕೊಂಡು ಬರ್ರಿ ಎಂಬುದಾಗಿ ತಾನು ಆದೇಶ ಮಾಡಿದ. ಹಾಗಾಗಿ ವೃತ್ಯರು ಆಕರನ್ನು ಹಿಂಬಾಲಿಸಿ ಬಂದಾಗ ಈ ಒಂದು ಘೋರವಾದ ಸನ್ನಿವೇಶವನ್ನು ನೋಡಿ ಆ ವೃತ್ಯರಿಗೂ ಅಂಜಿಗಾಯಿತು. ಅವರು ರಾಜನ ಬಳಿ ಬಂದಾಗ ರಾಜನಿಗೆ ಎಲ್ಲಿಲ್ಲದ ಚಿಂತೆ. ಯಾಕ? ರಾಜ ಕಾಲಸ್ಯ ಕಾರಣಂ. ಏನೇ ಆಗ್ಲಿ ಬ್ಲೇಮ್ ಯಾರನ್ನು ಮಾಡ್ತಾರಾ? ರಾಜ ಮಾಡ್ತಾನ. 250 ಜನರ ಒಂದು ಸಾವಾಯಿತು. ವಿಮಾನ ಅನ್ನೋದು ಕೆಳಗೆ ಬಿದ್ದು ಯಾರನ್ನಂದ್ರು? ವಿಮಾನ ನಡೆಸಿದವನು ಅದರೊಳಗ ಕಾಲವನ್ನು ತಾನು ಹೊಂದಿದ. ಹಾಗಾಗಿ ನಾಯಕನನ್ನೇ ಅಂದರು. ಅದೇ ರೀತಿಯಾಗಿ ಸುಮಾರು ವರ್ಷಗಳ ಹಿಂದೆ ರೈಲ್ ಯಾನದ ಒಂದು ಘಾತ ಆದಾಗಲೂ ಕೂಡ ನಾಯಕನನ್ನೇ ಅಂದರು. ಅದಕ್ಕಾಗಿ ರಾಜ್ಯದಲ್ಲಿ ಏನೇ ಒಂದು ಶುಭ ಕಾರ್ಯವಾಗಲಿ ಅದರ ಒಂದು ಫಲ ರಾಜನಿಗೆ ಸಿಗ್ತದ. ಯಾವುದೇ ಒಂದು ಕೆಟ್ಟ ಕೆಲಸ ಆಗಲಿ ಅದರಿಂದ ಸಿಗಬೇಕಾದ ಫಲವೂ ಕೂಡ ರಾಜನಿಗೇನೇ ಸಿಗಬೇಕು. ಹಾಗಾಗಿ ರಾಜನಿಗೆ ಚಿಂತೆಯಾಯಿತು. ತಾನು ಬಂದಿದ್ದಾನೆ, ಈ ಕಡೆ ನೋಡ್ರಿ ಅಷ್ಟೆಲ್ಲ ಸನ್ನಿವೇಶವನ್ನು ನೋಡಿ ಅವನಿಗೆ ಗಾಬರಿಯಾದಾಗ ಪರಮಾತ್ಮ ಹುತ್ತಿನಿಂದಾಗಿ ಹೊರಗೆ ಬಂದು ತಾನು ರಾಜನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಪಾಪಿಷ್ಟೋಸಿ ದುರಾಚಾರ ರಾಜೈಶ್ವರ್ಯ ಮದೋತ್ತದ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ಪಾಪಿಷ್ಟ, ದುರಾಚಾರ, ರಾಜ್ಯದಲ್ಲಿ ಸಿಕ್ಕಿರುವಂತಹ ಎಲ್ಲ ಸೌಭಾಗ್ಯಗಳಿಂದಾಗಿ ನಿನಗೆ ಮದ ಅಂತ ಅನ್ನೋದು ಬಂದಿದೆ. ನನ್ನಂತಹ ಭುಕ್ತಿಹೀನನಾದ ದರಿದ್ರನಾದ ವನವಾಸಿಯಾದ ನನ್ನ ಮೇಲೆ ಹೀಗೆ ಪ್ರಹಾರ ಮಾಡಿಸುತ್ತೀಯಾ? ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಭಾರ್ಯ ಬಂಧುಗಳು ಯಾರೂ ಕೂಡ ನನಗೆ ಇಲ್ಲ. ಇಂತಹ ನನ್ನ ಮೇಲೆ, ಅನಾಥನಾದ ನನ್ನ ಮೇಲೆ ಹೀಗೆ ವೃತ್ತನಿಂದಾಗಿ ಪ್ರಹಾರ ಮಾಡಿಸುತ್ತೀಯಾ? ನೀನು
ಪಿಶಾಚನಾಗಿ ನೀನು ಹುಟ್ಟು ಎಂಬುದಾಗಿ ಅವರಿಗೆ ಶಾಪವನ್ನು ಕೊಟ್ಟು ಬಿಡುತ್ತಾನೆ. ಪಿಶಾಚೋಭವ ದುರ್ಬುದ್ಧೆ ಮದ್ದುಕ್ಕಾದಾನ ಕರ್ಮನ, ನನಗೆ ಇಷ್ಟೆಲ್ಲ ದುಃಖವನ್ನು ನೀನು ಕೊಟ್ಟಿ ಆ ಕಾರಣ ನೀನು ಪಿಶಾಚನಾಗಿ ಹುಟ್ಟು ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮ ಆ ರಾಜನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಶಾಪ ಕೊಟ್ಟಾಗ ರಾಜನು ಮೂರ್ಛೆಗೊಂಡು ತಾನೂ ಬಿದ್ದ. ಮುಹೂರ್ತದ ಕಾಲದವರೆಗೆ ತಾನು ಹಾಗೆ ಮೂರ್ಛೆಗೊಂಡು ಅನಂತರದಲ್ಲಿ ತಾನು ಎದ್ದಾಗ ಆ ರಾಜನು ಪ್ರಾರ್ಥನಾ ಮಾಡಿಕೊಳ್ಳುತ್ತಾನೆ, ಪರಮಾತ್ಮ ತಪ್ಪೇನೋ ಆಗ್ಯದ, ನನ್ನ ಪ್ರಮೇಯ ಏನಿಲ್ಲವೇ ಇಲ್ಲ, ಇದ್ರೂ ಕೂಡ ಸ್ವಲ್ಪ ಇದೆ. ಹಾಗಿರುವಾಗ ನನ್ನ ಸ್ವಲ್ಪ ಅಪರಾಧಕ್ಕೆ ಇಷ್ಟು ದೊಡ್ಡ ಶಿಕ್ಷೆಯನ್ನು ನೀ ಹೇಗೆ ಕೊಡ್ತಿ ಎಂಬುದಾಗಿ ಎಂಬುದಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಹೇಳ್ತಾನ, ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ. ಏನೋ ಅಪ್ಪ, ನನಗೂ ಭಾಳ ನೋವಾಯಿತು, ನೋವಿನಾಗ ಸ್ವಲ್ಪ ನಾನು ಓವರ್ ರಿಯಾಕ್ಟ್ ಮಾಡಿಬಿಟ್ಟೆ, ಅಷ್ಟು ಸಿಟ್ಟು ಮಾಡ್ಕೊಳ್ಬಾರ್ದಾಗಿತ್ತೇನೋ, ಆದರೆ ನನ್ನ ಒಂದು ಕೆಟ್ಟು ದುರ್ಗುಣ ಇದೆ. ಏನು ಹೇಳ, ನನ್ನ ಭಕ್ತರ ಮೇಲೆ ಏನಾದರೂ ಆದಾಗ ನಾ ಏನನ್ನ ಮಾಡಿಬಿಟ್ರೆ ಅದು ಸತ್ಯ ಆಗಿರ್ತದೆ, ನಾ ಏನನ್ನ ಶಾಪ ಕೊಟ್ಟುಬಿಟ್ರೆ ಅದು ಸತ್ಯ ಆಗಿರ್ತದೆ, ಅದು ನನ್ನೊಂದು ದೊಡ್ಡ ದುರ್ಗುಣ. ಏನು ಮಾಡಲಿ, ಶಾಪ ಅಂತೂ ಕೊಟ್ಟುಬಿಟ್ಟೀನಿ, ನೀನಂತರೂ ಪಿಶಾಚ ಜನ್ಮವನ್ನು ನೀನು ಹೊಂದುತ್ತಿ, ಅದರೊಳಗಂತರೂ ನಿಶ್ಚಯ ಇದ್ದೇ ಇದೆ, ವಿಚಾರವೇ ಇಲ್ಲ. ಆದರೆ ನಿನಗೆ ಅದರಿಂದ ಮುಕ್ತಿ, ಪಿಶಾಚ ಜನ್ಮದಿಂದ ಮುಕ್ತಿ ಸಿಗದೇ ಇದ್ದರೂ ಕೂಡ ಕೆಲವು ಹೊತ್ತಿನ ಕಾಲ ನಿನಗೆ ಸಂತೋಷವಾಗುವಂತೆ ನಾನು ನಿನಗೆ ವರವನ್ನು ಕೊಡ್ತೀನಿ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಆಕಾಶ ರಾಜ ಇದೇ ಭೂಮಿಯಲ್ಲಿ ಹುಟ್ಟುತ್ತಾನೆ. ತನ್ನ ಮಗಳಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದಾಗ ವರದಕ್ಷಿಣೆ ರೂಪದಲ್ಲಿ ಶತಭಾರ 100 ಭಾರೋಪೇತವನ್ನು 100 ತೊಲೆಯ ಭಾರವುಳ್ಳತಕ್ಕಂತಹ ಒಂದು ಕಿರೀಟವನ್ನು ತಾನು ಕೊಡುತ್ತಾನೆ. ಅದನ್ನು ಶುಕ್ರವಾರದ ಸಂಜೆ ಕಾಲದಲ್ಲಿ ನಾನು ಧಾರಣೆಯನ್ನು ಮಾಡುತ್ತೇನೆ. ಆಗ ಧಾರಣೆ ಮಾಡಿದಾಗ 2 ಘಳಿಗೆಗಳ ಕಾಲ, ಅಂದರೆ 1 ಮುಹೂರ್ತದ ಕಾಲ ನೀನು ಸುಖವನ್ನು ನೀನು ಹೊಂದುತ್ತಿ, ಆಗ ಸುಖಿಯಾಗಿ ಇರುತ್ತಿ. ಪಿಶಾಚ ಜನ್ಮದಿಂದ ಯಾವ ದುಃಖ ಆಗ್ತಾ ಇರುತ್ತದೆಯಲ್ಲ, ಆ ದುಃಖ ಅನ್ನೋದು ನಿನಗೆ ಆಗ ಆಗೋದಿಲ್ಲ, ಸುಖದಿಂದಾಗಿ ನೀ ಇರುತ್ತಿ ಎಂಬುದಾಗಿ ವಿಶಾಪವನ್ನು ಕೂಡ ಕೊಟ್ಟಿದ್ದಾನೆ. ಹೀಗೆ ಪರಮಾತ್ಮ ಈ ಪರ್ವತದ ಮೇಲೆ ಯಾಕೆ ಬಂದಿದ್ದಾನೆ, ಅದರ ಒಂದು ಉದ್ದೇಶವನ್ನು ಕೂಡ ತಾನು ತಿಳಿಸಿದ್ದಾನೆ. ಅದೇ ರೀತಿಯಾಗಿ ಆ ಚೋಳರಾಜನಿಗೆ ವಿಶಾಪವನ್ನು ಕೂಡ ಕೊಟ್ಟಿದ್ದಾನೆ. ಹೀಗೆ ಆ ಪರಮಾತ್ಮನು ಆ ಚೋಳರಾಜನಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಎಂಬುದಾಗಿ ಇಷ್ಟು ಕಥಾ ಪ್ರಸಂಗವನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಪರಮಾತ್ಮನು ಗಾಯದ ನಿವಾರಣೆಗಾಗಿ ಫಸ್ಟ್ ಏಡ್ ಮಾಡ್ಕೋಬೇಕು, ಅದಕ್ಕಾಗಿ ಬೃಹಸ್ಪತ್ಯಾಚಾರ್ಯನನ್ನು ಕರೆಸುತ್ತಾನೆ. ಆಮೇಲೆ ಪರಮಾತ್ಮನಿಗೂ ಅಂದರೆ ಶ್ರೀನಿವಾಸನಿಗೂ ಅದೇ ರೀತಿಯಾಗಿ ವರಾಹದೇವರಿಗೂ ಏನು ಒಂದು ಸಮಾಗಮ ಇದೆ, ಅಷ್ಟೆಲ್ಲ ಕಥಾ ಸಂದರ್ಭವನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಈ ಒಂದು ಕಥಾ ಪ್ರಮೇಯವನ್ನು ಯಥಾಮತಿ ಅನುವಾದ ಮಾಡಿದ್ದೇನೆ. ಅನೇನ ಭಾವಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.